ನಮಸ್ಕಾರ, ಗುಡ್ ಆಫ್ಟರ್ನೂನ್. ಮಿರರ್ ವಿಶೇಷ ಕಾರ್ಯಕ್ರಮ ಸಮಾಜದ ಕೈಗನ್ನಡಿಯಾಗಿ ಇವತ್ತಿನ ಈ ಶೋನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ. ನಾವು ಡಿಮಾನಿಟೈಸೇಷನ್ ನವೆಂಬರ್ 8ನೇ ತಾರೀಕಿನ ಆದಮೇಲೆ 43 ದಿವಸ ಕಳೆದು 44ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ ನಾವು. ಡಿಸೆಂಬರ್ 31 ಡೆಡ್ ಲೈನ್. ಜನವರಿ 1ನೇ ತಾರೀಕು 2017 ಇನ್ನೇನಾಗುತ್ತೋ ಹೇಗಿರುತ್ತೋ ಅನ್ನುವ ಊಹೆ ಅಥವಾ ಕಪ್ಪು ಹಣ ಎಲ್ಲವೂ ಕೂಡ ಬ್ಯಾಂಕ್ಗೆ ವಾಪಸ್ ಬಂದ್ಬಿಟ್ಟಿದೆ. ಸುಮಾರು 14.5 ಲಕ್ಷ ಕೋಟಿ. ಹೀಗಾಗಿ ನಮ್ಮ ಜೀವನ ಹಸನಾಗುತ್ತೆ. ಇನ್ಯಾರೋ ಇದುವರೆಗೂ ಕಾಳ ಧನಿಕರು ಯಾರು ಇಟ್ಕೊಂಡಿದ್ರು ಅವ್ರ ಜೀವನ ನರಕ ಅಂತ ನಾವು ಹಂಗೆ ಯೋಚನೆ ಮಾಡಿದ್ವಿ. ಅಫ್ಕೋರ್ಸ್ ಬ್ಯಾಂಕ್ಗೆ ಏನೋ ದುಡ್ಡು ಬಂದಿದೆ ಅನ್ನುವ ಒಂದು ಇನ್ಫಾರ್ಮೇಶನ್ ನಮಗೆ ಗೊತ್ತಾದ ಮೇಲೆ ನಾವಿಟ್ಟಿರುವ ನಮ್ಮ ದುಡ್ಡು ಅದನ್ನ ಡೆಬಿಟ್ ಕಾರ್ಡಲ್ಲಿ ನಾವು ಸ್ವೈಪ್ ಮಾಡಿದ್ರೆ ನಿಮಗೆ ಗೊತ್ತಿಲ್ಲದೆ ಇರೋ ಹಾಗೆ ನಿಮ್ಮ ದುಡ್ಡು ಹೋಗ್ತಾನೆ ಇದ್ರೆ ಹೆಂಗ್ ಸ್ವಾಮಿ ಇದು ಅಂತ ಈಗ ಗ್ರಾಹಕ ಪ್ರಶ್ನೆ ಮಾಡ್ತಿದ್ದಾರೆ. ನಿಮ್ಗೆ ನೆನಪಿರಬೇಕು, ಅರುಣ್ ಜೇಟ್ಲಿ ಪ್ರೆಸ್ ಮೀಟ್ ಮಾಡಿದ್ಮೇಲೆ ಸ್ವಲ್ಪ ದಿವಸಗಳ ಮುಂಚೆ ಹೇಳಿದ್ದಿದೆ, ಕ್ಯಾಶ್ಲೆಸ್ ಅಂದರೆ ಡಿಜಿಟಲೀಕರಣ ಏನಾಗ್ತಾ ಇದೆ ನಮ್ಮ ಭಾರತ, ಹೀಗಾಗಿ ದುಡ್ಡು ತೊಗೊಂಡು ಹೋಗಬೇಡಿ, ನಿಮ್ಮ ಕಾರ್ಡಲ್ಲಿ ಸ್ವೈಪ್ ಮಾಡಿ. ಸ್ವೈಪ್ ಮಾಡಿದ್ರೆ ಅದಕ್ಕೆ ಯಾವುದೇ ರೀತಿಯ ಸರ್ಚಾರ್ಜ್ ಅಂದರೆ ಮೇಲ್ತೆರಿಗೆ ಇರುವುದಿಲ್ಲ ಅಂತ ಮಾತು ಕೇಳಿ ಬಂದಿತ್ತು. ತುಂಬ ಜನರು ಅದನ್ನು ಯೂಸ್ ಮಾಡ್ತಿದ್ದಾರೆ ಕೂಡ. ಆದರೆ ಕೆಲವ್ರಿಗೆ ಅದು ರಿಟರ್ನ್ಸ್ ಬರ್ತಿದೆ, ಇನ್ನು ಕೆಲವು ರಿಟರ್ನ್ಸ್ ಬರ್ತಿಲ್ಲ. ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋರಿಗೆ ಅಫ್ಕೋರ್ಸ್ ಮೊದಲು ಕೂಡ ಸರ್ಚಾರ್ಜ್ ಇತ್ತು, ಈಗಲೂ ಕೂಡ ಸರ್ಚಾರ್ಜ್ ಇದೆ. ಆದರೆ ನಮ್ಮ ದುಡ್ಡು ಡೆಬಿಟ್ ಕಾರ್ಡಲ್ಲಿದೆ, ಅದಕ್ಕೆ ನಾವೇ ಯೂಸ್ ಮಾಡಿದ್ರೆ ಅದ್ರ ಮೇಲೆ ಇನ್ನಷ್ಟು ದುಡ್ಡು ಕೊಡಬೇಕು ಅಂದರೆ ಎಷ್ಟು ಹೊಟ್ಟೆ ಉರಿ ಬೇಡ. ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಕಾಸಲ್ವಾ ಅದು ಅಂತ ಜನ ಈಗ ಪ್ರಶ್ನೆ ಮಾಡ್ತಿದ್ದಾರೆ. ಮೊದಲೇ ಕ್ಯೂವಲ್ಲಿ ನಿಂತು ದುಡ್ಡು ತಗೋಬೇಕು, ಅದ್ರ ಮೇಲೆ ಬ್ಯಾಂಕ್ಗೂ ಎಕ್ಸ್ಟ್ರಾ ದುಡ್ಡು ಕೊಡಬೇಕು. ಹಾಗಾದರೆ ಉದ್ಧಾರ ಆಗ್ತಿರೋದು ಇಲ್ಲಿ ಯಾರು ಅಂತ ಪ್ರಶ್ನೆ ಮಾಡಿದ್ರೆ ಬ್ಯಾಂಕ್ಗಳ ಹಣ ಬರ್ತಾ ಇದೆ, ಅದನ್ನ ಅವ್ರು ಆಮೇಲೆ ಬೇರೆ ಬೇರೆ ಲೋನ್ಸ್ಗಳು ಕೊಡ್ತಾರೆ. ದುಡ್ಡು ಬರ್ತಿರೋದೇ ಬ್ಯಾಂಕ್ಗೆ ಹೊರತು ಜನಸಾಮಾನ್ಯರಿಗೆ ಉಪಯೋಗ ಆಗ್ತಿದೆಯಾ? ಈ ಪ್ರಶ್ನೆ ತಗೊಂಡು ಇವತ್ತಿನ ಮಿರರ್ ಕಾರ್ಯಕ್ರಮ ಶುರು ಮಾಡ್ತಿದ್ದೀನಿ. ಈ ಹೊತ್ತಿನ ಸ್ಪೆಷಲ್ ಕಾರ್ಡ್ ಕಂಟಕ. ನೋಟ್ ಬ್ಯಾನ್ ನಿಯಮ ಜಾರಿಗೆ ತಂದ 41 ದಿನದಲ್ಲಿ ಅರ್ಧ ಶತಕದಷ್ಟು ನಿಯಮಗಳನ್ನ ಬದಲಿಸಿ ಜನರಲ್ಲಿ ಗೊಂದಲವನ್ನ ಉಂಟು ಮಾಡ್ತಾ ಇರುವ ಮೋದಿ, ಜೇಟ್ಲಿ ಹಾಗೂ ಆರ್ಬಿಐ ಇದೀಗ ಡೆಬಿಟ್ ಹಾಗೂ ಕ್ರೆಡಿಟ್ ಕಾರ್ಡ್ ವಿಚಾರದಲ್ಲೂ ಗೊಂದಲವನ್ನ ಸೃಷ್ಟಿಸುವುದು ಈಗ ದೃಢಪಟ್ಟಿದೆ. ನೋಟ್ ಬ್ಯಾನ್ ಬಳಿಕ ಉಂಟಾದ ಕ್ಯಾಶ್ ಸಮಸ್ಯೆಯಿಂದ ಜನರು ಕ್ರೆಡಿಟ್ ಹಾಗೂ ಡೆಬಿಟ್ ಕಾರ್ಡ್ ಮೊರೆ ಹೋಗಿದ್ರು, ಅನಿವಾರ್ಯವೂ ಆಗಿತ್ತು. ಜೊತೆಗೆ ಮೋದಿ ಸರ್ಕಾರ ಕ್ಯಾಶ್ಲೆಸ್ ಕಂಟ್ರಿ ಮಾಡುವ ಕಡೆಗೆ ಮುಖ ಮಾಡಿರೋದ್ರ ಬಗ್ಗೆಯೂ ಸುದ್ದಿ ಹರಿದಾಡಿತ್ತು. ಅರುಣ್ ಜೇಟ್ಲಿ ಕ್ಯಾಶ್ ಬದಲಿಗೆ ಕಾರ್ಡ್ ಬಳಕೆ ಮಾಡಿದ್ರೆ ಡಿಸೆಂಬರ್ 31ರವರೆಗೆ ಸೇವಾ ಶುಲ್ಕ ಇರಲ್ಲ ಅಂತ ಹೇಳಿ ಜನರ ಖುಷಿಗೂ ಕಾರಣರಾಗಿದ್ರು. ಆದ್ರೆ ಆಗ್ತಾ ಇರೋದೇ ಬೇರೆ. ಮೊದಲೇ ನೋಟು ಸಿಗದೆ ಖಾಲಿಯಾಗಿದ್ದ ಜೇಬು ಇದೀಗ ಕಾರ್ಡ್ ಬಳಕೆಯಿಂದ ಸಂಪೂರ್ಣ ದಿವಾಳಿಯಡೆಗೆ ಸಾಗ್ತಾ ಇದೆ. ಪೆಟ್ರೋಲ್ ಬಂಕ್, ಹೋಟೆಲ್, ಮಾಲ್ಗಳಲ್ಲಿ ಗೊತ್ತಿಲ್ಲದೆ ಸರ್ಚಾರ್ಜ್ ಕಟ್ಟಾಗ್ತಾ ಇದೆ. ಕಾರ್ಡ್ ಬಳಕೆ ಮಾಡಿದಾಗ ಶೇಕಡ 1.5ರಿಂದ 5.5ರಷ್ಟು ಖಾತೆಯಿಂದ ಸದ್ದಿಲ್ಲದೆ ಹಣ ಹೋಗ್ತಾ ಇದೆ. ಇನ್ನು 200 ರೂಪಾಯಿಗೆ ಡೆಬಿಟ್ ಕಾರ್ಡ್ ಬಳಸಿದ್ರೆ 11 ರೂಪಾಯಿ 96 ಪೈಸೆ ಕಟ್ಟಾದ್ರೆ 2000 ರೂಪಾಯಿ ಡೀಸೆಲ್ ಹಾಕಿಸಿಕೊಂಡವನಿಗೆ 66 ರೂಪಾಯಿ ಕಟ್ಟಾಗಿದೆ. ಸರ್ಚಾರ್ಜ್ ಹೆಸರಲ್ಲಿ ಡೆಬಿಟ್ ಕ್ರೆಡಿಟ್ ಕಾರ್ಡ್ಗಳಿಂದ ಸೈಲೆಂಟ್ ತಾಯ್ದು ಕೆಲವರಿಗೆ ಸರ್ಚಾರ್ಜ್ ರಿಟರ್ನ್ ಆದ್ರೆ ಇನ್ನೂ ಕೆಲವರಿಗೆ ರಿಟರ್ನ್ ಆಗ್ತಾ ಇಲ್ಲ. ನೋಟ್ ಬ್ಯಾನ್ಗೂ ಮೊದಲು ಡೆಬಿಟ್ ಹಾಗೂ ಕ್ರೆಡಿಟ್ ಕಾರ್ಡ್ ಬಳಕೆ ಸರ್ವಿಸ್ ಚಾರ್ಜ್ ಕಟ್ಟಾಗ್ತಾ ಇತ್ತು. ಆದ್ರೆ ಬಳಿಕ ಜೇಟ್ಲಿ ಡೆಬಿಟ್ ಕಾರ್ಡ್ ಅನ್ನ ಸೇವಾ ಶುಲ್ಕದ ಕಡಿತವನ್ನ ಡಿಸೆಂಬರ್ 31ರವರೆಗೆ ರದ್ದುಗೊಳಿಸಿದ್ರು. ಆದ್ರೆ ಕ್ರೆಡಿಟ್ ಕಾರ್ಡ್ಗೆ ಈ ನಿಯಮ ಅನ್ವಯಿಸಿರಲಿಲ್ಲ. ಹೀಗಾಗಿ ಕ್ರೆಡಿಟ್ ಕಾರ್ಡ್ ಮೂಲಕ ಖರೀದಿಗೆ ಸೇವಾ ಶುಲ್ಕ ಕಟ್ಟಾದ್ರೆ ತಪ್ಪೇನೂ ಇಲ್ಲ. ಡೆಬಿಟ್ ಕಾರ್ಡ್ಗೂ ಸೇವಾ ಶುಲ್ಕ ಕಟ್ಟಾದಲ್ಲಿ ಗ್ರಾಹಕರು ಪ್ರಶ್ನೆ ಹಾಕಬಹುದು. ಹೀಗೆ ಕಟ್ಟಾದ ಸರ್ಚಾರ್ಜ್ ಬಹುತೇಕ ಕಾರ್ಡ್ ಬಳಕೆದಾರರ ಖಾತೆಗೆ ವಾಪಸ್ಸಾಗುತ್ತೆ. ಆದ್ರೆ ಇದೀಗ ಹಾಗಾಗ್ತಾ ಇಲ್ಲ ಅನ್ನೋದೇ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ನಿಮ್ಮೆಲ್ಲ ಗೊಂದಲಗಳಿಗೆ ಉದಾಹರಣೆಯ ಮೂಲಕ ಉತ್ತರ ಕೊಡೋದಾದ್ರೆ, ಡಿಸೆಂಬರ್ 31ರವರೆಗೆ ಡೆಬಿಟ್ ಕಾರ್ಡ್ನಿಂದ 1000 ರೂಪಾಯಿಯ ಪೆಟ್ರೋಲ್ ಖರೀದಿಗೆ 1000 ರೂಪಾಯಿ ಬಿಲ್ ಆಗಲಿದೆ. ಜನವರಿ 1ರ ಬಳಿಕ ನೀವು ಡೆಬಿಟ್ ಕಾರ್ಡ್ ಮೂಲಕ 1000 ರೂಪಾಯಿ ಪೆಟ್ರೋಲ್ ಖರೀದಿಸಿದ್ರೆ ಸೇವಾ ಶುಲ್ಕ ಸೇರಿ ನೀವು 1002 ರೂಪಾಯಿ 50 ಪೈಸೆಯನ್ನ ಬಿಲ್ ಕಟ್ಟಬೇಕಾಗುತ್ತೆ. ಇನ್ನು ಕ್ರೆಡಿಟ್ ಕಾರ್ಡ್ ಈಗ ಹಾಗೂ ಮುಂದೆಯೂ 1000 ರೂಪಾಯಿ ಪೆಟ್ರೋಲ್ ಖರೀದಿಗೆ ಸೇವಾ ತೆರಿಗೆ ಸೇರಿ 1020 ರೂಪಾಯಿ ಅಥವಾ 1025 ರೂಪಾಯಿ ಬಿಲ್ ಕಟ್ಟಬೇಕಾಗುತ್ತೆ. ಸದ್ಯ ಡೆಬಿಟ್ ಕಾರ್ಡ್ನಿಂದಲೂ ಈಗ ಸೇವಾ ತೆರಿಗೆ ರೂಪದಲ್ಲಿ ಬ್ಯಾಂಕ್ ಸುಲಿಗೆ ಮಾಡ್ತಾ ಇದೆ ಅನ್ನೋದು ಜನರ ಆಕ್ರೋಶ. ಜೊತೆಗೆ ಕಟ್ಟಾದ ಸೇವಾ ತೆರಿಗೆಗೂ ವಾಪಸ್ ಆಗ್ತಾ ಇಲ್ಲ.
ಆನ್ಲೈನ್ ಎಡವಟ್ಟಿನಿಂದ ಹೋಟೆಲ್ ಪೆಟ್ರೋಲ್ ಬಂಕ್ನವರು ಇಕ್ಕಟ್ಟಿಗೆ ಸಿಲುಕಿದ್ದು ಬ್ಯಾಂಕ್ ಸಿಬ್ಬಂದಿಗಳ ವಿರುದ್ಧ ಹಣ ಕಳೆದುಕೊಂಡವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಓಕೆ, ಇದಿಷ್ಟು ನಿಮ್ಮ ಗಮನಕ್ಕೆ ಸಾರ್ವಜನಿಕರು ಫೇಸ್ ಮಾಡ್ತಿರುವಂತಹ ಪ್ರಾಬ್ಲಮ್ಗಳು ಮತ್ತು ಈ ಕ್ಷಣಕ್ಕೆ ಅವರ ಡೆಬಿಟ್ ಕಾರ್ಡನ್ನು ಸ್ವೈಪ್ ಮಾಡಿದ್ರೆ ಆಗುತ್ತಿರುವ ಎಲ್ಲ ಬೆಳವಣಿಗೆಗಳ ಬಗ್ಗೆ ಒಂದು ಸಣ್ಣ ರಿಪೋರ್ಟ್ ನಿಮಗೆ ಕೊಡ್ತಿದ್ದೀನಿ. ನನ್ನ ಜೊತೆ 3 ಜನ ಗಣ್ಯರಿದ್ದಾರೆ. ಪ್ಲಸ್ ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ಗ್ರಾಹಕರು ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳುವ ಕುತೂಹಲವು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀನಿ. ಲೆಟ್ ಮಿ ಇಂಟ್ರೊಡ್ಯೂಸ್ ಗ್ರಾಹಕರಾಗಿ ನನ್ನ ಜೊತೆ ಸ್ಟುಡಿಯೋದಲ್ಲಿ ರೆಪ್ರೆಸೆಂಟ್ ಮಾಡೋದಕ್ಕೆ ಶ್ರೀ ಮಹದೇವ್ ನಾಯ್ಡು ಬಂದಿದ್ದಾರೆ. ಮಹದೇವ್ ನಾಯ್ಡು ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಅವರ ಕೈಯಲ್ಲಿ ವಿತ್ ಡಾಕ್ಯುಮೆಂಟ್ ಪೇಪರ್ ಇದೆ. ಸರ್, ನಾನು ಡೆಬಿಟ್ ಕಾರ್ಡ್ ಸ್ವೈಪ್ ಮಾಡಿರೋದಕ್ಕೆ ಎಷ್ಟು % ನನ್ನ ಅಕೌಂಟಿಂದ ಡೆಬಿಟ್ ಆಗಿದೆ ಅಂತ ಹೇಳೋದಕ್ಕೂ ಕೂಡ ಅವರು ವಿತ್ ಡಾಕ್ಯುಮೆಂಟ್ ಬಂದಿದ್ದೀರಿ. ಎಕ್ಸಾಕ್ಟ್ಲಿ, ನಾನು ಅವ್ರ ಜೊತೆ ಮಾತಾಡೋಕೆ ಶುರು ಮಾಡ್ತೀನಿ. ಅವರ ಬಲಭಾಗದಲ್ಲಿ ಬೀಂಗ್ ಎಕ್ಸ್ ಬ್ಯಾಂಕರ್ ಪ್ಲಸ್ ಬ್ಯಾಂಕ್ ನೌಕರರ ಸಂಘದ ಕಾರ್ಯದರ್ಶಿಯಾಗಿ ಬ್ಯಾಂಕ್ ವ್ಯವಹಾರ ಅದು ಎಕ್ಸಾಕ್ಟ್ಲಿ ಅದರ ಪ್ರೊಸೆಸ್ ಏನಿದೆ, ಯಾಕೆ ನಮ್ಮಿಂದ ಈ ಸರ್ಚಾರ್ಜ್ ಅನ್ನು ವಸೂಲಿ ಮಾಡ್ತಿದ್ದೀರಿ, ವಸೂಲಿ ಮಾಡಿರುವ ಯಾವ ಪ್ರಮಾಣಗಳು ಎಲ್ಲೆಲ್ಲಿ ಹೋಗುತ್ತೆ, ಹೆಂಗಿರುತ್ತೆ ಈ ವ್ಯವಸ್ಥೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಶ್ರೀ ನಾಗರಾಜ್ ಶೆಟ್ರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಅವರ ಬಲಭಾಗದಲ್ಲಿ ಹಿ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಬಿಕಾಸ್ ಈಗ ನಾವು ಎಲ್ಲ ಕಡೆ ಹೋದ್ರೂ ಕೂಡ ಪೆಟ್ರೋಲ್ ಬ್ಯಾಂಕ್ ಉಪಯೋಗಿಸುವಂಥ ಬೈಕು, ಕಾರು, ನಾವು ಪ್ರತಿನಿತ್ಯ ಉಪಯೋಗಿಸುವಂಥ ಆಪರಿಗೆ ನಾವು ಕ್ಯಾಶ್ ಬಿಟ್ಬಿಟ್ಟಿದ್ದೀವಿ, ಕ್ಯಾಶ್ಲೆಸ್ ಹೋಗಿದ್ದೀವಿ, ಅಂದರೆ ಕಾರ್ಡ್ ಸ್ವೈಪ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ತುಂಬ ಜನ ಈ 43 ದಿವಸದಲ್ಲಿ ಎಷ್ಟು ಜನ ಜಗಳಾಡಿದಾರೋ ಗೊತ್ತಿಲ್ಲ. ಅವ್ರ ಜೊತೆ ನನ್ನ ಜೊತೆ ಇದ್ದಾರೆ ಪೆಟ್ರೋಲ್ ಬ್ಯಾಂಕ್ನ ಮ್ಯಾನೇಜರ್ ಆದಂತಹ ಶ್ರೀ ಮಂಜೇಗೌಡರು. ಮಂಜೇಗೌಡರು ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬಾ ಜನ ಆರ್ಗ್ಯೂ ಮಾಡಿದ್ದಾರೆ ಪೆಟ್ರೋಲ್ ಬಂಕಲ್ಲಿ, ಸಿಕ್ಕಾಪಟ್ಟೆ ಇದ್ದಾರೆ. ವೆಲ್ಕಮ್ ಬ್ಯಾಕ್ ಟು ಸರ್. ಇದೆಲ್ಲ ಕೇಳಿಸ್ಬೇಕು ಜನಕ್ಕೆ ಏನೇನು ನಡೀತಿದೆ ಅಂತ. ಬಿಕಾಸ್ ನಾವು ಅನ್ಕೊಂಡಿರೋದೇ ಬೇರೆ, ನಡೀತಿರೋದೇ ಬೇರೆ ಆಗೋಗ್ಬಿಟ್ಟಿದೆ ಅಂತ ಜನ ತಿಳ್ಕೊಂಡಿದ್ದೀವಿ. ನಾವು ಅದರ ಸತ್ಯಾಸತ್ಯತೆಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ. ಮೀನ್ವೈಲ್ ನಿಮ್ಮ ಜೊತೆ ಮಾತಾಡೋಕೆ ಮುಂಚೆ ನಿಮಗೂ ಒಂದು ಜನ ಏನು ಮಾತಾಡ್ತಾರೆ ಅನ್ನೋದು ಬೇಕು ಅಂತ ನಾನು ತಿಳಿಸ್ಬೇಕು ಅಂತ ಇಷ್ಟಪಡ್ತಿದ್ದೀನಿ. ಈ ಕ್ಷಣಕ್ಕೆ ಲೈವ್ ಬೆಂಗಳೂರಿನ ಶೇಷಾದ್ರಿಪುರಂ ಹತ್ರ ಇರುವಂತಹ ಒಂದು ಪೆಟ್ರೋಲ್ ಬಂಕ್ ಅಲ್ಲಿ ನನ್ನ ಸಹೋದ್ಯೋಗಿ ಸುನೀಲ್ ಗೋವಿನ ಕೋವಿ ನಿಂತಿದ್ದಾರೆ. ಜನ ಕೂಡ ಅಲ್ಲಿದ್ದಾರೆ. ಈ ಕ್ಷಣಕ್ಕೆ ಏನು ಹೇಳ್ತಾರೆ ಅಂತ ಕೇಳಬೇಕು ಅಂತಿದ್ದೀನಿ ನಾನು. ಲೈವ್ ಸುನೀಲ್ ನಮಸ್ಕಾರ, ಗುಡ್ ಆಫ್ಟರ್ನೂನ್ ಸುನೀಲ್. ಶೇಷಾದ್ರಿಪುರಂನ ಪೆಟ್ರೋಲ್ ಬಂಕ್ ಅಲ್ಲಿ ಇದ್ದೀರಿ ಅಂತ ಕೇಳ್ಪಟ್ಟಿದ್ದೀರಿ. ಪೆಟ್ರೋಲ್ ಹಾಕಿಸ್ಬೇಕಾದ್ರೆ ಅವ್ರಿಗೆ ಪ್ರಾಬ್ಲಮ್ ಆಗ್ತಿದ್ಯಾ? ಡೆಬಿಟ್ ಕಾರ್ಡ್ನ ಸರ್ಚಾರ್ಜ್ ಬಗ್ಗೆ ಜನ ಏನು ಮಾತಾಡ್ತಾರೆ? ಹರೀಶ್, ನಾನು ಮಲ್ಲೇಶ್ವರಂ ಅಲ್ಲಿ ಇರ್ತಕ್ಕಂಥ ಒಂದು ಪೆಟ್ರೋಲ್ ಬಂಕ್ ಅಲ್ಲಿ ಇದ್ದೀನಿ. ಇಲ್ಲೂ ಕೂಡ ಸಾಕಷ್ಟು ಕಂಪ್ಲೇಂಟ್ಗಳು ಈ ಒಂದು ಪೆಟ್ರೋಲ್ ಬಂಕಿಗೆ ಬಂದಿದೆ. ಇಲ್ಲಿನ ಮ್ಯಾನೇಜರ್ನು ಕೂಡ ನಾನು ಮಾತಾಡಿಸಿದೆ. ಅವ್ರು ಹೇಳೋ ಪ್ರಕಾರ 1 ಬಾರಿ ಅಲ್ಲ 2 ಬಾರಿ ಗ್ರಾಹಕರಿಗೆ ಕಟ್ ಆಗ್ತಾ ಇದೆ. ಎಲ್ಲರೂ ಬಂದು ಇಲ್ಲಿ ಕೇಳ್ತಾ ಇದ್ದಾರೆ ಏನಿದು ಅಂತ ಹೇಳ್ಬಿಟ್ಟು. ನಮಗೂ ಕೂಡ ಸಾಕಷ್ಟು ಕನ್ಫ್ಯೂಸ್ ಆಗಿದೆ. ಆಕ್ಚುಲಿ ಗ್ರಾಹಕರಿಗೆ ವಾಪಸ್ ಬರಬೇಕು ಅಮೌಂಟ್. 100 ರೂಪೀಸ್ ಏನಾದರೂ ಹಾಕ್ಸಿದ್ರೆ 0.75% ಅಂದ್ರೆ 7.5 ರೂಪಾಯಿ ವಾಪಸ್ ಬರಬೇಕು. ಆದ್ರೆ ಇಲ್ಲಿ ಡಬಲ್ ಕಟ್ ಆಗ್ತಾ ಇದೆ. ಹಾಗಾಗಿ ನಮಗೂ ಕೂಡ ಕನ್ಫ್ಯೂಸ್ ಇದೆ ಅಂತ ಹೇಳ್ತಾರೆ. ನಮ್ಮ ಜೊತೆ ಮ್ಯಾನೇಜರ್ ಇದ್ದಾರೆ, ನಾನು ಮಾತಾಡಿಸ್ತೀನಿ. ಸರಿ, ಇವಾಗ ಕಾರ್ಡ್ ಸ್ವೈಪ್ ಮಾಡಿದ್ರೆ ಮೊನ್ನೆ ಅರುಣ್ ಜೇಟ್ಲಿ ಅವರು ಹೇಳಿದ ಪ್ರಕಾರ 0.75% ವಾಪಸ್ ಬರಬೇಕಿತ್ತು. ಆದ್ರೆ ಇಲ್ಲಿ ಕಟ್ ಆಗ್ತಾ ಇದೆ. ಏನಾಗ್ತಾ ಇದೆ ಇಲ್ಲಿ ಅಂತ ಸರ್ ಸರಿಯಾಗಿ ಅದ್ರ ಬಗ್ಗೆ ಇನ್ನೂ ನಮಗೂ ಮಾಹಿತಿ ಇಲ್ಲ. ಏನಪ್ಪ ಅಂದರೆ ಕಸ್ಟಮರ್ಗಳೆಲ್ಲ ಬಂದು ನಮಗೆಲ್ಲ ಕ್ವಶನ್ ಮಾಡ್ತಾ ಇದ್ದಾರೆ. 0.75% ನಮಗೆ ರಿವರ್ಸ್ ಆಗಬೇಕು ಅಂತಾರೆ. ಬಟ್ ಅಲ್ಲಿ ಆಗ್ತಾ ಇಲ್ಲ, ಅವ್ರಿಗೆ ಡಬಲ್ ಕಟ್ ಆಗ್ತಾ ಇದೆ. ನಾವು ತುಂಬಾ ಪ್ರಾಬ್ಲಮ್ನ ಎದುರಿಸ್ತಾ ಇದ್ದೀವಿ. ಬಟ್ ಯಾರಿಗೆ ಹೇಳ್ಕೋಬೇಕು ಕರೆಕ್ಟಾಗಿ ಏನು ಮೆಸೇಜ್ ಹೋಗ್ಬೇಕು ಅಂತ ನಮಗೂ ಸರಿಯಾದ ಮಾಹಿತಿ ಬಗ್ಗೆ ಮಾಹಿತಿ ಇಲ್ಲ ಸರ್. ನೀವು ಇದನ್ನ ಬ್ಯಾಂಕ್ನವ್ರ ಜೊತೆ ಚರ್ಚೆ ಮಾಡಿದ್ರು ಅಥವಾ ಒಂದು ಪೆಟ್ರೋಲ್ ಅಸೋಸಿಯೇಷನ್ ಅವ್ರ ಜೊತೆ ಚರ್ಚೆ ಮಾಡಿದ್ರೆ ಏನಾಗ್ತಾ ಇದೆ? ಯಾಕಂದ್ರೆ ನಿಮಗೆ ಗ್ರಾಹಕರು ಬಂದು ನಿಮ್ಮನ್ನು ಕೇಳ್ತಾರೆ, ನೀವು ಬ್ಯಾಂಕಲ್ಲಿ ಹೋಗಕ್ಕೆ ಆಗೋದಿಲ್ಲ. ನೀವೇನಾದ್ರು ಚರ್ಚೆ ಮಾಡಿದ್ರೆ ಏನು ಸಜೆಷನ್ ಇದಕ್ಕೆ? ಅದು ಬಾಸು ಬೆಳಗ್ಗೆ ಅಂತ ಟ್ರೈ ಮಾಡ್ತಾ ಇದ್ದಾರೆ. ಮಾತಾಡಿ ನಮ್ಮ ಸೇಲ್ಸ್ ಆಫೀಸರ್ ಮತ್ತು ಬ್ಯಾಂಕ್ ಅವ್ರನ್ನ ಕಂಪೇರ್ ಮಾಡ್ತಾ ಇದ್ದಾರೆ. ಬಟ್ ಅವ್ರು ಯಾರು ಫೋನ್ಗೆ ಸಿಗ್ತಾ ಇಲ್ಲ. ಬಟ್ ಅದ್ರ ಬಗ್ಗೆ ಏನು ಮಾಹಿತಿ ಸರಿಯಾಗಿ ನಮಗೂ ಏನು ಯಾರು ಕೊಡ್ತಾರೆ ಏನು ಅಂತ ಗೊತ್ತಾಯ್ತು. ನಮ್ಮದ್ರಲ್ಲೂ ಟೋಟಲ್ ಅಮೌಂಟಲ್ಲೂ ಮೈನಸ್ ಆಗ್ತಾ ಇದೆ. ಈಗ ದಿನ ನಮ್ಮ ಸೇಲ್ಸ್ ಮೇಲೆ 0.5% ನಮ್ಮ ಅಮೌಂಟಲ್ಲಿ ಮೈನಸ್ ಮಾಡ್ತಾ ಇದ್ದಾರೆ. ಟೋಟಲ್ ಅಮೌಂಟ್ ವ್ಯಾಲ್ಯೂಗೆ ನಮ್ದ್ರಲ್ಲೂ ಮೈನಸ್ ಆಗ್ತಾ ಇದೆ. ಬಟ್ ಯಾರು ರಿಕವರಿ ಹೆಂಗಾಗುತ್ತೆ ಅಂತ ನಮಗೂ ಗೊತ್ತಿಲ್ಲ. ಏನೋ ಇನ್ನೂ 1-2 ದಿನ ಕಾಲಾವಕಾಶ ಕೊಡಿ, ಅದ್ರ ಮಾಹಿತಿ ಬಗ್ಗೆ ಡೀಟೇಲ್ಸ್ ಹೇಳ್ತೀವಿ ಅಂತ ಹೇಳಿದಾರಂತೆ. ಅದು ಬಟ್ ನಾವು ಮಾಡ್ತಿದ್ವಿ. ಬಟ್ ಅದು ಇನ್ನೊಂದೇನಾಗಿದೆ ಅಂದರೆ ಕಸ್ಟಮರ್ ಒಳಗೆ ಅಮೌಂಟು ಸರ್ವರ್ ಡೌನ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಡಬಲ್ ಆಗ್ತಾ ಇದೆ, ಮೈನಸ್ ಆಗ್ತಾ ಇದೆ. ದಿನ ಬೆಳಗ್ಗೆ ಒಂದು 4-5 ಜನ ಕಸ್ಟಮರ್, ದಿನ ಒಂದು 10 ಕಸ್ಟಮರ್ ಬಂದು ನಮ್ಮಲ್ಲಿ ದುಡ್ಡು ಡಬಲ್ ಆಗಿದೆ, ಬಂದು ನಮಗೆ ವಾಪಸ್ ಕೊಡಿ ಅಂತ ಹೇಳ್ತಾರೆ. ಬಟ್ ನಮ್ಮಲ್ಲಿ ಸ್ಟೇಟ್ಮೆಂಟ್ ಆಗಿರೋದು ಒಂದೇ ಅಮೌಂಟ್ ಡೆಬಿಟ್ ಆಗಿರುತ್ತೆ. ದಯವಿಟ್ಟು ಇದನ್ನ ಬ್ಯಾಂಕ್ನವ್ರು ಗಮನಕ್ಕೆ ತಗೊಂಡು ಬೇಗ ಬಗೆಹರಿಸಬೇಕಾಗಿ ಕೇಳ್ಕೊತೀವಿ ಸರ್. ಹರೀಶ್, ಇದು ಇಲ್ಲಿ ಒಂದೇ ಸಮಸ್ಯೆ ಅಲ್ಲ, ಅಂದ್ರೆ ಕೆಲವು ಗ್ರಾಹಕರಿಗೆ 2 ಬಾರಿ ಕಟ್ ಆಗಿದೆ. ಮತ್ತೆ ಪೆಟ್ರೋಲ್ ಬಂಕ್ ಅವ್ರದ್ದು ಏನು ಒಂದು ಅಕೌಂಟ್ ಇರುತ್ತೆ ಅಲ್ಲೂ ಕೂಡ ಒಂದು ಮೈನಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಹೊಸ ಇದನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಎಲ್ಲೋ ಒಂದ್ ಕಡೆ ಬ್ಯಾಂಕ್ನವ್ರು ತಪ್ಪು ಮಾಡ್ತಾ ಇದ್ದಾರೆ ಅಥವಾ ಮಿಷಿನ್ಗಳು ತಪ್ಪು ಅಥವಾ ಸರ್ವರ್ ಡೌನ್ ಇದೆ ಅಂತ ಗೊತ್ತಿಲ್ಲ. ಆದ್ರೆ ಗ್ರಾಹಕರ ಜೇಬಿಗೆ ಮಾತ್ರ ಕತ್ರಿ ಬೀಳ್ತಾ ಇದೆ. ಅಮೌಂಟ್ ಎಲ್ಲಿ ಹೋಗ್ತಿದೆ ಅನ್ನೋದು ಒಂದು ಕುತೂಹಲ ಒಂದು ಕಾರಣ ಆಗಿದೆ. ಹರೀಶ್, ಸುನೀಲ್, ಯಾರು ಕಸ್ಟಮರ್ನ ಮಾತಾಡ್ಸೋಕೆ ಸಾಧ್ಯನಾ ಈ ಕ್ಷಣಕ್ಕೆ ಲೈವ್?
ಹರೀಶ್, ಇವಾಗ ಸಾಕಷ್ಟು ಕಸ್ಟಮರ್ ಆ ಕಡೆ ಇದ್ದಾರೆ. ಅಂದ್ರೆ ಈಗ ಕಾರ್ಡ್ ತರೋರು ಇವಾಗ ಕಡಿಮೆ ಆಗಿದ್ದಾರೆ. ಯಾಕಂದ್ರೆ ನಿನ್ನೆ ಮೊನ್ನೆಯಿಂದನೂ ಕೂಡ ಸಾಕಷ್ಟು ಜನರಿಗೆ ಕಾರ್ಡ್ ಅಲ್ಲಿ ಅಮೌಂಟ್ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದ್ದ ತಕ್ಷಣ ಎಲ್ಲರೂ ಕೂಡ ಅಮೌಂಟ್ ಡ್ರಾ ಮಾಡ್ಕೊಂಡ್ಬಂದು ಇವಾಗ ಪೆಟ್ರೋಲ್ ಹಾಕ್ಸ್ತಾ ಇದ್ದಾರೆ. ಕಾರ್ಡ್ ಹಾಕುವರ ಸಂಖ್ಯೆ ಇವಾಗ ಫುಲ್ ಕಡಿಮೆ ಆಗಿದೆ. ಯಾಕಂದ್ರೆ ವಾಪಸ್ ನಮ್ಮಿಂದನೇ ಹಣ ಕಿತ್ಕೊಳ್ಳುವಂತ ಒಂದು ಪ್ರಯತ್ನ ನಡೀತಾ ಇದೆ. ಹಾಗಾಗಿ ಪ್ರಾಬ್ಲಮ್ ಆಗ್ತಿದೆ. ಹೀಗಾಗಿ ಕ್ಯಾಶೇ ನಾನು ಪ್ರಯತ್ನ ಪಡ್ತೀನಿ ಇಲ್ಲಿ ಯಾರು ಗ್ರಾಹಕರು ಸಿಗ್ತಾರ ಅಂತ ಹೇಳ್ಬಿಟ್ಟು. ಸರ್, ಇವಾಗ ನೀವೇನಾದ್ರು ಕಾರ್ಡ್ ಅಲ್ಲಿ ಅಮೌಂಟ್ ಹಾಕಿದ್ರಾ ಅಂತ? ಪೆಟ್ರೋಲ್ ಕಟ್ ಆಗ್ತಾ ಇದೆ ನಿಮ್ಗೆ ಅಮೌಂಟ್? ಡೆಬಿಟ್ ಕಾರ್ಡ್ ಅಲ್ಲಿ ಹಾಕ್ಸಿದ್ರೆ ಅಮೌಂಟ್ ಕಟ್ ಆಗ್ತಾ ಇದೆ. ಎಷ್ಟು ಕಟ್ ಆಯ್ತು ಸರ್? ಒಂದು 200-300 ಕಟ್ ಆಗ್ತಾ ಇದೆ. ಅಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಆಕ್ಚುಲಿ ಅಮೌಂಟ್ ವಾಪಸ್ ಕೊಡ್ಬೇಕಾಗಿತ್ತು ಸರ್ಕಾರ, ಆದ್ರೆ ನಿಮ್ಮ ಹತ್ರನೇ ಕಟ್ ಮಾಡ್ತಾ ಇದಾರೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ ಅಂತ? ನಮ್ದು ಇದರಲ್ಲಿನೂ ಕಟ್ ಮಾಡ್ತಾ ಇದ್ದಾರೆ ಸರ್, ನಮ್ಮ ಪೇಮೆಂಟ್ ಅಲ್ಲೂ ಕಟ್ ಮಾಡ್ತಾ ಇದ್ದಾರೆ. ನಾವು ಗೌರ್ಮೆಂಟ್ ಎಂಪ್ಲಾಯಿ, ನಮ್ಮ ಪೇಮೆಂಟ್ ಅಲ್ಲೂ ನಮ್ದು ಇನ್ಕಮ್ ಟ್ಯಾಕ್ಸ್ ಎಲ್ಲ ಅದು ಎಲ್ಲ ಕಟ್ ಮಾಡ್ತಾ ಇದ್ದಾರೆ. ಹರೀಶ್, ಇಲ್ಲಿ ಅವ್ರು ಹೇಳೋ ಪ್ರಕಾರ ಅಂದ್ರೆ ಅವ್ರ ಏನೊಂದು ಕಾರ್ಡ್ ಕೊಟ್ಟಿದ್ದಾರೆ ಎಲ್ಲದರಲ್ಲೂ ಕೂಡ ಕಟ್ ಆಗ್ತಾ ಇದೆ, ನಮಗೂ ಕೂಡ ತೊಂದರೆ ಆಗ್ತಾ ಇದೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ ಹರೀಶ್. ಥ್ಯಾಂಕ್ ಯು ಸೊ ಮಚ್ ಸುನಿಲ್ ಗೋವಿನ ಕವಿ. ಮಲ್ಲೇಶ್ವರಂನ ಪೆಟ್ರೋಲ್ ಬಂಕಿಂದ ಈ ಕ್ಷಣಕ್ಕೆ ನಮ್ಗೊಂದು ಒಂದಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಿ. ಒಂದರ್ಥದಲ್ಲಿ 1.5 to 5.5% ಇದೀಗ ನಿಮಗೆ ಗೊತ್ತಿಲ್ಲದೆ ಇರೋ ಹಾಗೇನೆ ಸದ್ದಿಲ್ಲದೆ ಅಕೌಂಟಿಂದ ಹಣ ಹೋಗ್ತಾ ಇದೆ. ಅಂದರೆ ಒಂದು 200 ರೂಪಾಯಿ ಸ್ವೈಪ್ ಮಾಡ್ತೀರಾ ಅಂದರೆ 11 ರೂಪಾಯಿ 96 ಪೈಸಾ ಎಕ್ಸ್ಟ್ರಾ, ಅಂದರೆ 201 ರೂಪಾಯಿ 96 ಪೈಸಾ ಕಟ್ಟಾಗುತ್ತೆ. 2000 ರೂಪಾಯಿ ಏನಾದರೂ ಸ್ವೈಪ್ ಮಾಡಿದ್ದಾದಲ್ಲಿ 66 ರೂಪಾಯಿ ಕಟ್ ಆಗಿರೋ ಉದಾಹರಣೆ ವಿತ್ ಬಿಲ್ ನಮಗೆ ಲಭ್ಯ ಇರೋದ್ರಿಂದ ತುಂಬ ಜನ ಕಂಪ್ಲೇಂಟ್ ಮಾಡ್ತಿರೋದ್ರಿಂದ ನೇರವಾಗಿ ಜನ ಏನು ಮಾತಾಡ್ತಾರೆ, ಪೆಟ್ರೋಲ್ ಬಂಕ್ ಮ್ಯಾನೇಜರ್ ಮಾತಾಡ್ತಿದ್ರು, ಅವರು ಅದೇ ಹೇಳಿದ್ರು, ನಮಗೂ ಒಂದಷ್ಟು ಕ್ಲಾರಿಟಿ ಇಲ್ಲ. ಒಂದು ಗ್ರಾಹಕರಿಗೆ ಕಟ್ ಆಗ್ತಿದೆ ನಿಜ, ಮಗದೊಂದು ಕಡೆ ನಮಗೂ ಕಟ್ ಆಗ್ತಾ ಇದೆ. ಇನ್ನೊಂದು 9 ದಿನ ಏನು ನರೇಂದ್ರ ಮೋದಿ 50 ದಿನ ಬೇಕು ಅಂತ ಕೇಳಿದ್ರು, ಅದನ್ನು ಕೊಟ್ಟು ನೋಡ್ಬೇಕೇನೋ. ಬಟ್ ಈ ಮೀನ್ ವೈಲ್ ನನ್ಗೆ ಯಾರೋ ಫೋನ್ ಮಾಡಿದ್ರು ಮಂಜೇಗೌಡ್ರೆ ಮೊನ್ನೆ, ಸರ್ ನಂಗೆ ಗೊತ್ತಿರೋರೆ ಅವರು, ಒಂದ್ಸರಿ ಸ್ವೈಪ್ ಮಾಡಿದ್ವಿ ಆಗ್ಲಿಲ್ಲ, 2 ಸರಿ ಸ್ವೈಪ್ ಮಾಡಿದ್ವಿ ಆಗ್ಲಿಲ್ಲ, 3ನೇ ಸರಿ ಸ್ವೈಪ್ ಮಾಡಲಿಲ್ಲ ಆಗ್ಲಿಲ್ಲ. ಅದಾದ್ಮೇಲೆ ನಾನು ಕ್ಯಾಶ್ ಕೊಟ್ಟೆ. ಇಮ್ಯಾಜಿನ್, ಕ್ಯಾಶು ಕೊಟ್ಟಾಯ್ತು, ಮನೆಗೆ ಬಂದಾಯ್ತು, ಮನೆಗೆ ಬಂದ ಅಕೌಂಟ್ ನೋಡ್ತಾರೆ 3 ಸರಿ ಡೆಬಿಟ್ ಆಗೋಗಿದೆ. ಈಗ ಏನ್ ಮಾಡೋದು? ನೀವು ಫೇಸ್ ಮಾಡೋ ಪ್ರಾಬ್ಲಮ್ ಬಗ್ಗೆ ಹೇಳಿ ನನಗೆ. ಸರ್, ಈಗ ನಾವೇನ್ ಮಾಡ್ತೀವಿ, ಕಸ್ಟಮರ್ ಒಂದ್ಸಲ ಸ್ವೈಪ್ ಮಾಡಿದ್ರೆ ಕಾರ್ಡ್ ಅಲ್ಲಿ ಡಿಕ್ಲೈನ್ ಅಂತ ಬರ್ತದೆ, ಡು ನಾಟ್ ಅಂದ್ರೆ ಅಂತ ಬರ್ತದೆ. ಡೆಬಿಟ್ ಕಾರ್ಡ್ ಇದ್ರೆ ದುಡ್ಡು ಇರ್ತದೆ, ಒಬ್ಬ ಕಸ್ಟಮರ್ ಸ್ಟೇಟ್ಮೆಂಟ್ ತಂದಿದ್ದಾರೆ, ದುಡ್ಡು ಬ್ಯಾಲೆನ್ಸ್ ಇದೆ. ಕಾರ್ಡ್ ಸ್ವೈಪ್ ಮಾಡಿದ್ರೆ ಏನ್ ಬರ್ತದೆ, ಡಿಕ್ಲೈನ್ ಅಂತ ಬರ್ತದೆ. ಸರ್, ಡಿಕ್ಲೈನ್ ಇದೆ, ಸಿಸ್ಟಮ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಅವ್ರೇನ್ ಮಾಡ್ತಾರೆ, ಇಲ್ಲ ನಮ್ ದುಡ್ಡು ಇದೆ ಹಾಕ್ರಿ ಅಂತಾರೆ. ಅವಾಗ ತಕ್ಷಣ ಮೆಸೇಜ್ ಬರಲ್ಲ. ಆಮೇಲೆ ಕ್ಯಾಶ್ ಕೊಟ್ಟೋಗಿರ್ತಾರೆ. 2 ದಿವಸ ಆದ್ಮೇಲೆ ನಮ್ಮ ಮೆಸೇಜ್ ಇರ್ತದೆ, ನಮ್ದೇನು ಸ್ಟೇಟ್ಮೆಂಟ್ ಅದನ್ನ ಚೆಕ್ ಮಾಡ್ತೀವಿ, ಅದು ಬಂದಿರಲ್ಲ ಅಂತ ಇರ್ತೀವಿ. ಅವ್ರು ಆಮೇಲೆ ಪಾಸ್ಬುಕ್ ಎಂಟ್ರಿ ಮಾಡಿಸ್ಕೊಂಡು ಬರ್ತಾರೆ ಬ್ಯಾಂಕಿಗೆ. ಆ ಸ್ಟೇಟ್ಮೆಂಟ್ ನಮ್ಮ ಹತ್ರ ಏನು ಎಂಟ್ರಿ ಇರಲ್ಲ. ಅವಾಗ ನಮ್ಮೇಲೆ ಅವ್ರು ಗಲಾಟೆ ಮಾಡ್ತಾರೆ. ಆ ತರ ಇದು ಬರ್ತದೆ. ಅಂದ್ರೆ ಅವರ ಅಕೌಂಟ್ ಡೆಬಿಟ್ ಆಗಿರುತ್ತೆ, ಕ್ರೆಡಿಟ್ ಇರಲ್ಲ. ನಮ್ಮ ಹತ್ರ ಏನ್ ಕಾರ್ಡ್ ಡೈಲಿ ಟ್ರಾನ್ಸಾಕ್ಷನ್ ಇರ್ತದೆ, ಅದು ಸ್ವೈಪ್ ನಮ್ ಡೈಲಿ ಸ್ಟೇಟ್ಮೆಂಟ್ ಇರ್ತದೆ. ಒಂದು ಕಾರ್ಡ್ 1 ಪೈಸಾ ಸ್ವೈಪ್ ಆ ಪೈಸಕ್ಕೂ ಒಂದು ರೆಕಾರ್ಡ್ ಇರ್ತದೆ, ಚಾರ್ಜ್ ಸ್ಲಿಪ್ ಇರ್ತದೆ. ಎಕ್ಸ್ಟ್ರಾ ಬಂದ್ರೆ ಗೊತ್ತಿರ್ತದೆ ನಮ್ದೇನು ಕಾರ್ಡ್ ಏನ್ ಟ್ಯಾಲಿ ಇದೆ ಮತ್ತೆ ಟೋಟಲ್ ಸ್ಟೇಟ್ಮೆಂಟ್ ನಾವೆಲ್ಲ ಟ್ಯಾಲಿ ಮಾಡಿರ್ತೀವಿ. ಅದು ಕಸ್ಟಮರ್ಗೆ ಕಟ್ಟ ಇರ್ತದೆ. ಮೆಸೇಜ್ ಬಂದ್ರೆ ಕೆಲವು ಸ್ಟೇಟ್ಮೆಂಟ್ ಪಾಸ್ಬುಕ್ ಎಲ್ಲ ಎಂಟ್ರಿ ತಂದಿದ್ದಾರೆ. ಇದು ಕಸ್ಟಮರ್ಗೆ ಮೋಸನೇ ಆಗುತ್ತೆ. ಮತ್ತೆ ಬ್ಯಾಂಕಿಗೆ ಇಲ್ಲಿಗೆ ಪೆಟ್ರೋಲ್ ಬಂಕ್ ನಾವು ಬ್ಯಾಂಕಿಗೆ ಕಳಿಸಿ, ಬ್ಯಾಂಕ್ ಅವ್ರು ಪೆಟ್ರೋಲ್ ಬಂಕಿಗೆ ಕಳಿಸ್ತಾರೆ. ಅವ್ರು ಏನ್ ಮಾಡ್ತಾರೆ, ನೀವು ಪೆಟ್ರೋಲ್ ಬಂಕ್ ಸ್ವೈಪ್ ಮಾಡಿದ್ರೆ ಅಲ್ಲಿ ಹೋಗ್ರಿ ಅಂತ ಹೇಳ್ತಾರೆ ಅವರು. ಅಲ್ಟಿಮೇಟ್ಲಿ ಮಂಜೇಗೌಡರು ಹೇಳ್ತಿರೋ ಪ್ರಕಾರ ಇದ್ರ ಲಾಭ ಯಾರಿಗಾಗ್ತಿದೆ? ದುಡ್ಡೆಲ್ಲ ನಮ್ಮ ಹತ್ರನೂ ಇಲ್ಲ, ಆಚೆಗೆ ಹೋಗ್ತಿದೆ. ದುಡ್ಡು ತೊಗೊಳಕ್ ನಾವೇ ಕ್ಯೂ ನಿಲ್ತೀವಿ. ಹಾಗಾದ್ರೆ ಇದು ಬ್ಯಾಂಕಿಗೆ ದುಡ್ಡು ಹೋಗ್ತಿರ್ಬೇಕಲ್ಲ. ಹಾಗಿದ್ರೆ ಮತ್ತೆ ಯಾಕೆ ನಮ್ಮ ಮೇಲೆ ಬರೆ? ಅಫ್ಕೋರ್ಸ್ ಗ್ರಾಹಕರಾಗಿ ನನ್ನ ಜೊತೆ ಇದ್ದಾರೆ, ಜೊತೆಗೆ ಬ್ಯಾಂಕ್ ನೌಕರರ ಸಂಘದ ಕಾರ್ಯದರ್ಶಿ ಕೂಡ ನನ್ನ ಜೊತೆ ಇದ್ದಾರೆ. ಐ ಥಿಂಕ್ ಗೊತ್ತಿಲ್ಲ ಅವ್ರು ಇದನ್ನ ಹೇಗೆ ಡಿಫೆಂಡ್ ಮಾಡ್ಕೋತಾರೆ ಮತ್ತು ಆ ಪ್ರೊಸೆಸ್ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ. ಒಂದು ಬ್ರೇಕ್ ತಗೊಂಡು ಅವ್ರ ಜೊತೆ ಮಾತುಕತೆ. ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಅವ್ರ ಜೊತೆ ಮಾತಾಡಿದ ನಂತರ ನಾನು ಗೆಸ್ಟ್ಗಳನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. SBI ಮ್ಯಾನೇಜರ್ ಶ್ರೀನಿವಾಸ್ ಅವರು, ಚೀಫ್ ಮ್ಯಾನೇಜರ್, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಹೇಳಿ ಸರ್. ಒಂದಷ್ಟು ಗೊಂದಲ, ಒಂದಷ್ಟು ಅನುಮಾನ, ನಮ್ಮ ದುಡ್ಡನ್ನ ನಾವು ಡೆಬಿಟ್ ಕಾರ್ಡ್ ಅಲ್ಲಿ ಉಪಯೋಗಿಸಿದ್ರೆ ನಮ್ ಕಾಸು ಹೋಗ್ತಿದ್ಯಲ್ಲ ಸ್ವಾಮಿ ಅಂತ ಜನ ಮಾತಾಡ್ಕೊರೋದು ನಿಮ್ಮ ಕಿವಿಗೆ ಬಿದ್ದಿದೆ ಅಂತ ಭಾವಿಸ್ತೇನೆ ಸರ್. ಏನ್ ಗೊಂದಲ ಸರ್ ಇದು? ಅದು ಅದೇ ಇವಾಗ ಏನಾಗಿದೆ, ಒಂದು ಆಕ್ಚುಲಿ 1% to 2% ಸರ್ವಿಸ್ ಚಾರ್ಜಸ್ ರಿಕವರ್ ಮಾಡಬಹುದು ಅಂತ ಬ್ಯಾಂಕ್ ಇನ್ಸ್ಟ್ರಕ್ಷನ್ಸ್ ಇದೆ. ಆದ್ರೆ ಅದು ಕಸ್ಟಮರ್ ಇಂದ ಅಲ್ಲ. ಅದು ಮತ್ತೆ ಅದು ಅವರು ಯಾರು ಮರ್ಚೆಂಟ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಯಾರು ಕಾರ್ಡ್ ಇದನ್ನ ಮಾಡ್ತಾರಲ್ಲ, ಅವರು ಅದನ್ನ ಪೇ ಮಾಡ್ಬೇಕಾಗತ್ತೆ, ಅವ್ರು ಕೊಡ್ಬೇಕಾಗತ್ತೆ. ಕಸ್ಟಮರ್ ಮೇಲೆ ಹಾಕೋ ಅಂತ ಇದು ಇಲ್ಲ, ಪ್ರಮೇಯ ಇಲ್ಲ. ಸೊ ಸರ್ಚಾರ್ಜ್ ಇಲ್ಲ. ಆಗಿದ್ರೆ ಮೇಲ್ ತೆರಿಗೆಯನ್ನು ಹಾಕುವ ಹಾಗಿಲ್ಲ, ಕಸ್ಟಮರ್ಸ್ಗೆ ಹಾಕುವ ಆಗಿಲ್ಲ ಅದು. ಈಗ ಫಾರ್ ಎಕ್ಸಾಂಪಲ್ ಸರ್, ನಿಮ್ ಗಮನಕ್ಕೆ ಕೊಡ್ತೀನಿ ನಾನು. ನನ್ನ ಹತ್ರ ಒಂದು ಸ್ಟೇಟ್ಮೆಂಟ್ ಇದೆ. 200 ರೂಪಾಯಿಗೆ ಕಾರ್ಡ್ ಸ್ವೈಪ್ ಮಾಡಿದೀವಿ, ಡೆಬಿಟ್ ಕಾರ್ಡು 11 ರೂಪಾಯಿ 96 ಪೈಸಾ ಕಟ್ಟಾಯ್ತು. ಯಾಕಾಯ್ತು? ಇಲ್ಲ ಅದು ಮಾಡೋ ಹಾಗಿಲ್ಲ. ಅವ್ರಿಗೆ ಕಂಪ್ಲೇಂಟ್ ಇವರು
ಬ್ಯಾಂಕ್ನವ್ರ ಮೇಲೆ ಮತ್ತೆ ಇವ್ರಿಗೆ ಕಂಪ್ಲೇಂಟ್ ಮಾಡಿ ಓ ಓಕೆ ಕಾರ್ಡ್ ಯಾರು ಹೌದು ಹ್ಮ್ ಮಾಡೋ ಆಗಿಲ್ಲ. ಅದಕ್ಕೆ ಬ್ಯಾಂಕ್ ಸಪ್ಲೈ ಮಾಡ್ಬೇಕಾದ್ರೆ ಅವ್ರಿಗೆ ಮಷಿನ್ ಸಪ್ಲೈ ಮಾಡ್ಬೇಕಾದ್ರೆ ಕಂಡೀಷನ್ಸ್ ಇದೆ, ಟರ್ಮ್ಸ್ ಅಂಡ್ ಕಂಡೀಷನ್. ಓಕೆ ಓಕೆ ಅವ್ರಿಗೆ ಅವರು ಕಸ್ಟಮರ್ಸ್ ಹತ್ರ ತಗೊಳ್ಳೋ ಆಗಿಲ್ಲ ಅವರು. ಸರ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್. ನಾನು ಪೆಟ್ರೋಲ್ ಬಂಕ್ ಹೋದೆ, 2,000 ರೂಪಾಯಿ ಡೀಸೆಲ್ ಹಾಕಿಸ್ದೆ ಸರ್, ಈ 66 ರೂಪಾಯಿ ಎಕ್ಸ್ಟ್ರಾ ಕಟ್ ಆಯ್ತು ಸರ್. ನಾನು ಪೆಟ್ರೋಲ್ ಬಂಕ್ ಅನ್ನು ಕೇಳ್ಬೇಕಾ ಬ್ಯಾಂಕ್ ಅನ್ನು ಕೇಳ್ಬೇಕಾ? ಈಗ ನೀವು ಪೆಟ್ರೋಲ್ ಬಂಕ್ನವ್ರ ಮೇಲೂ ಕಂಪ್ಲೇಂಟ್ ಕೊಡಬೇಕು, ಈ ಕಾರ್ಡ್ ಯಾರು ಚಾರ್ಜ್ ಮಾಡಿದಾರಲ್ಲ ಆ ಸ್ಟೇಟ್ಮೆಂಟ್ ಆ ಬ್ಯಾಂಕ್ನವ್ರಿಗೂ ಕಂಪ್ಲೇಂಟ್ ಕೊಡಬೇಕು. ಓ ಹಂಗೆ ಸಮಾಚಾರ ಇದು. ಬಟ್ ಯಾಕೆ ಕಟ್ ಆಗುತ್ತೆ ಯಾರು ಯಾರು ಯಾತಕ್ಕೆ ನಾನು ಇಬ್ರ ಮೇಲೂ ಕೊಡಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಇದರಲ್ಲಿ ಯಾರ್ದು ಕೈವಾಡ ಇದೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಸರ್ ಇನ್ನೊಂದು ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ, ಇನ್ನೊಂದು ಪ್ರಾಬ್ಲಮ್, ನಾನು ಒಂದ್ಸರಿ ಸ್ವೈಪ್ ಮಾಡ್ತೀನಿ ಡಿಕ್ಲೈನ್ ಅಂತ ಬರುತ್ತೆ, ಎರಡನೇ ಸರಿ ಸ್ವೈಪ್ ಮಾಡ್ತೀನಿ ಡಿಕ್ಲೈನ್ ಅಂತ ಬರುತ್ತೆ, ಅದಾದ್ಮೇಲೆ ಕ್ಯಾಶ್ ಕೊಟ್ಟು ಹೋಗ್ತೀನಿ ನಾನು. ಬಟ್ ನನ್ನ ಸ್ಟೇಟ್ಮೆಂಟ್ ತೆಗೆದ್ರೆ ಅಕೌಂಟ್ ಇಂದ ಡೆಬಿಟ್ ಆಗಿರುತ್ತೆ, ಬಟ್ ಪೆಟ್ರೋಲ್ ಬಂಕ್ ಕೇಳಿದ್ರೆ ಅವ್ರ ಲಿಸ್ಟ್ ಅಲ್ಲಿ ಅದು ಇರೋದೇ ಇಲ್ವಲ್ಲ ಸರ್? ಅದು ಇಲ್ಲ, ಅದು ತಪ್ಪು. ಅದು ತಕ್ಷಣ ರಿವರ್ಸ್ ಮಾಡಬೇಕು, ಅದನ್ನ ವಾಪಸ್ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಇದೆ. ಅದು ಮಾಡಬೇಕು. ಮಾಡದೇ ಇದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ಬೋದು, ದೂರ್ ಕೊಡ್ಬೋದು. ಶ್ರೀನಿವಾಸ್ ಸರ್, ನಮ್ಗೆ ಯಾಕೆ ಬೇಜಾರಾಗೋದು ಅಂದ್ರೆ ಗ್ರಾಹಕರಾಗಿ ಹೌದು, ಮೊದಲೇ ನಾವು ಹಣ ತಗೊಳಕ್ಕೆ ಬ್ಯಾಂಕು ATM ಮುಂದೆ ಕ್ಯೂ ಇಷ್ಟು ಒದ್ದಾಡ್ತಿದೀವಿ. ಹೌದು, ಕ್ಯಾಶ್ಲೆಸ್ ಮಾಡುವಂತಹ ಈ ಡಿಜಿಟಲೀಕರಣ ಯುಗದಲ್ಲಿ ನಾವು ಕಾರ್ಡ್ ತಗೊಂಡೋಗಿ ನಮ್ ದುಡ್ಡು ಸ್ವೈಪ್ ಮಾಡಿದ್ರು ಕೂಡ ಇಷ್ಟೆಲ್ಲ ಆಗ್ತಿರ್ಬೇಕಾದ್ರೆ ಯಾಕೆ ಇದಕ್ಕೆ ಸಪೋರ್ಟ್ ಮಾಡ್ಬೇಕು? ಜನಕ್ಕೆ ಬೇಜಾರಾಗ್ಬಿಡುತ್ತಲ್ಲ ಸರ್. ಹೌದು. ಇಲ್ಲ, ಇದು ಎಲ್ಲ ಈಗ ನೋಡಿ, ಸ್ವಲ್ಪ ನಾವು ಕೂಡ ತಾಳ್ಮೆಯಿಂದ ವರ್ತಿಸ್ಬೇಕಾಗತ್ತೆ. ಯಾಕೆ ಅಂತ ಹೇಳ್ತೀನಿ, ಈಗ ಇದೆಲ್ಲ ನಾವು ಸಡನ್ ಆಗಿ ಈಗ ಶುರು ಮಾಡ್ಕೊಂಡ್ಬಿಟ್ಟಿದೀವಿ. ಯಾಕೆಂದ್ರೆ ATM ಅಲ್ಲಿ ಕ್ಯಾಶ್ ಇಲ್ಲ, ಅದು ಇದು ಎಲ್ಲ ಪ್ರಾಬ್ಲಮ್ ಇಲ್ಲ. ಏನಾಗುತ್ತೆ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಮೇ ಬಿ ಒಂದು 15-20 ದಿನ ಅಥವಾ ಒಂದು ತಿಂಗಳ ಒಳಗಡೆ ಗವರ್ನಮೆಂಟ್ ಕೂಡ ಒಳ್ಳೆ ಪಾಲಿಸಿಗಳನ್ನ ಮಾಡಿ ಇಂಥದೆಲ್ಲ ಈ ಏನಿದೆ ನ್ಯೂನ್ಯತೆಗಳೇನಿದೆ ಅದನ್ನೆಲ್ಲ ಬಗೆಹರಿಸ್ತಾರೆ ಅಂತ ಒಂದು ನನಗೆ ಆಶಾಭಾವನೆಯಿಂದ ನಾನು ಹೇಳ್ತಾ ಇದ್ದೀನಿ. ಇದೆಲ್ಲ ಸೆಟ್ಲ್ ಆಗುತ್ತೆ, ಆಗ್ಲೇಬೇಕು. ಒಂದು ಪಾಲಿಸಿ ತಗೊಂಡ್ ಬರ್ತಾರೆ, ಗವರ್ಮೆಂಟ್ನವರೇ ತರ್ತಾರೆ. ಕಾರ್ಡ್ ಹೋಲ್ಡರ್ಸ್ಗೆ ಏನ್ ಮಾಡ್ಬೋದು, ಡೂಸ್ ಅಂಡ್ ಡು ನಾಟ್ಸ್ ಅಂತ ಹೇಳ್ತಾರಲ್ಲ, ಅದನ್ನ ತಗೊಂಡ್ ಬರ್ತಾರೆ. ಗ್ಯಾರಂಟಿ ಅದೆಲ್ಲ ರೆಕ್ಟಿಫಿಕೇಶನ್ ಆಗುತ್ತೆ. ಹೋಪ್ ಅದನ್ನ ನಂಬ್ತೀವಿ ಸರ್. ಈಗಲೂ ನಂಬ್ಕೊಂಡು ಮುಂದಕ್ಕೆ ಹೋಗ್ತಾ ಇದೀವಿ. ಥ್ಯಾಂಕ್ ಯು ಸೊ ಮಚ್ ಪಬ್ಲಿಕ್ ಟಿವಿ ಜೊತೆ ಮಾತಾಡೋದಕ್ಕೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಚೀಫ್ ಮ್ಯಾನೇಜರ್ ಶ್ರೀನಿವಾಸ್ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟರು. ಬಟ್ ಅವ್ರು ಹೇಳೋ ಪ್ರಕಾರ ಗ್ರಾಹಕ ಒಂದು ಕಡೆ, ನಾಗರಾಜ್ ಸರ್ ಇನ್ನೊಂದು ಕಡೆ ಅಥವಾ ಯಾರೋ ವರ್ತಕ, ಅವರಿಬ್ಬರು ಕೂಡ ಈ ಥರ ಪ್ರಾಬ್ಲಮ್ ಆದರೆ ಗ್ರಾಹಕನಿಗೆ ಬ್ಯಾಂಕಿಗೂ ಕಂಪ್ಲೇಂಟ್ ಕೊಡಬೇಕು ಅಥವಾ ಅಲ್ಲಿ ಪೆಟ್ರೋಲ್ ಬಂಕ್ಗೂ ಕಂಪ್ಲೇಂಟ್ ಕೊಡಬೇಕು ಅಂತ ವಾಟ್ಸ್ ಯುವರ್ ಒಪಿನಿಯನ್? ಶ್ರೀನಿವಾಸ್ ಅವರು ಅದನ್ನ ನಾನು ಹೇಳಬೇಕಾದ ಸಾಕಷ್ಟು ಮಾತುಗಳನ್ನು ಅವರು ಹೇಳಿದ್ದಾರೆ. ಒಬ್ಬ ಬ್ಯಾಂಕ್ ನೌಕರ ಸಂಘದ, ಕರ್ನಾಟಕ ಪ್ರದೇಶ ಸಂಘದ ಕಾರ್ಯದರ್ಶಿಯಾಗಿ ನನ್ನ ಜವಾಬ್ದಾರಿ ಇದೆ. ಅದಕ್ಕಿಂತ ಜಾಸ್ತಿಯಾಗಿ ನಾನೊಬ್ಬ ಗ್ರಾಹಕ ಕೂಡ. ಸೊ ಗ್ರಾಹಕರಿಗೆ ನೋವುಗಳನ್ನು ಕೂಡ ನಾನು ಅರ್ಥ ಮಾಡ್ಕೊಳ್ಬೇಕು. ಹೌದು, ನಾನು ಕೂಡ ಪ್ರಾಬ್ಲಮ್ ಫೇಸ್ ಮಾಡಿದೀನಿ. ನಾನು ಫೇಸ್ ಮಾಡೋದು ಜಾಸ್ತಿಯಾಗಿ ನಮ್ಮ ಹತ್ರ ಕೂಡ ಈ ಕಂಪ್ಲೇಂಟ್ಸ್ ಬರುತ್ತೆ, ಹೀಗಾಗಿದೆ ಅಂತ. ಶ್ರೀನಿವಾಸ್ ಹೇಳಿದ್ರು, ಕಾರ್ಡ್ಗಳು ಸ್ವೈಪ್ ಮಾಡಿದಾಗ ಅವ್ರದ್ದು 2 ಸಲ 3 ಸಲ ಡೆಬಿಟ್ ಆದಾಗ ಅದಕ್ಕೆ ಪರಿಹಾರ ಏನು ಅಂತ. ಬಟ್ ಸಾಕಷ್ಟು ನನಗೆ ತಿಳಿದ ಮಟ್ಟಿಗೆ 100ಕ್ಕೆ 90ರಷ್ಟು 24 ಗಂಟೆಗಳೊಳಗೆ ಇವರು ನಮ್ಮ ಮಂಚೇಗೌಡರು ಹೇಳಿದ್ರು ಅದನ್ನ ತಕ್ಷಣ ಅವರಿಗೆ ಮೆಸೇಜ್ ಬರೋದಿಲ್ಲ, ನಾನು ಅದ್ರ ಒಪ್ಕೋತೀನಿ. ಆದ್ರೆ 24 ಗಂಟೆಗಳ ಒಳಗೆ ಅವ್ರ ಅಕೌಂಟ್ಗೆ ಜಮಾ ಆಗಬೇಕು, ಅದು ಹೆಚ್ಚುವರಿ ತಗೊಂಡಾಗಬೇಕು. ಆಗದಿದ್ದ ಪ್ರಸಂಗದಲ್ಲಿ ಮಂಚೇಗೌಡರು ಹೇಳಿದ್ದು ಕರೆಕ್ಟ್ ಆಗಿ ಹೇಳಿದ್ದಾರೆ. ಅವರು ಸ್ಟೇಟ್ಮೆಂಟ್ ಇದೆ ಅವರ ಅಕೌಂಟ್ ಅಲ್ಲಿ, ಆ ಸ್ಟೇಟ್ಮೆಂಟ್ ಅಕೌಂಟ್ ಇದೆ. ಅದರಲ್ಲಿ ಅವರು ಯಾವ ಗ್ರಾಹಕ ಇದ್ದಾನ ಅವರಿಗೆ ಹೋಗ್ಬಿಟ್ಟು, ಸರ್ ನಮ್ಮ ಇದರಲ್ಲಿ ಡೆಬಿಟ್ ಆಗಿದೆ ಅಂದ್ರೆ ಇವರು ಅವರಿಗೆ ಸಹಾಯ ಮಾಡೇ ಮಾಡ್ತಾರೆ. ಸೊ ಹೌದು, ನಿಮ್ಮಲ್ಲಿ 2 ಸಲ ಡೆಬಿಟ್ ಆಗಿದೆ ಅಂದ್ರೆ ಅವರು ಆ ಬ್ಯಾಂಕಿಗೆ ತಿಳಿಸ್ಬೇಕು, 2 ಸಲ ಡೆಬಿಟ್ ಆಗಿದೆ ಅಂದ್ರೆ ಇಮಿಡಿಯೇಟ್ ಆಗಿ ಆ ಬ್ಯಾಂಕ್ನವ್ರು ರಿವರ್ಸ್ ಮಾಡ್ತಾರೆ. ಇನ್ನು ಚಾರ್ಜ್ ಮಾಡಬೇಕಾಗಿದ್ದು ಡೆಬಿಟ್ ಕಾರ್ಡಿಗೆ ನಮ್ಮ 100ಕ್ಕೆ 100 ಸರ್ಕಾರ ಅದನ್ನು ಆದೇಶ ನೀಡಿದಾಗೆ 100ಕ್ಕೆ 100 ವಿನಾಯಿತಿ ಇದೆ. ಆದ್ರೆ ಕ್ರೆಡಿಟ್ ಕಾರ್ಡ್ಗೆ 3.75% ಕ್ರೆಡಿಟ್ ಕಾರ್ಡ್ ಬಗ್ಗೆ ಮಾತಾಡ್ತಿಲ್ಲ. ನಮಗೆ ಸಾಲ ಕೊಡ್ತಾರೆ, ಅದಕ್ಕೆ ಸರ್ಚಾರ್ಜ್ ಆಗ್ತಿರುತ್ತೆ. ಡೆಬಿಟ್ ಕಾರ್ಡ್ ಬಗ್ಗೆ ಮಾತಾಡ್ತಾರೆ, ಅದರಲ್ಲಿ ಕೂಡ 0.75 ಕನ್ಸೆಷನ್ ಇದೆ. ಈಗ ನೀವು 2 ಎಕ್ಸಾಂಪಲ್ ಕೊಟ್ಟರಲ್ಲ, ಅದರ ಕರೆಕ್ಟ್ ಆಗಿದೆ. 2,000 ರೂಪಾಯಿಗೆ 66 ರೂಪಾಯಿ ಓಕೆ, ಬಟ್ 0.75 ಕನ್ಸೆಷನ್ ಇದೆ. ಇದಕ್ಕೆ ಡೆಬಿಟ್ ಕಾರ್ಡ್ಗೆ ಮಾಡಂಗಿಲ್ಲ. ನಿಮ್ಮ ಎಡಗಡೆ ಕೂತಿರೋರು ಸರ್, 1 ನಿಮಿಷ, ನಿಮ್ಮ ಎಡಗಡೆ ಕೂತಿರೋ ಒಂಚೂರು ಹೋಲ್ಡ್ ಮಾಡ್ತೀನಿ. ನಿಮ್ಮ ಎಡಗಡೆ ಕೂತಿರೋರು ಪ್ರಶ್ನೆ ಏನಪ್ಪಾ ಅಂದ್ರೆ, ಹೋಗೋದೊಂದು 6 ರೂಪಾಯಿನೋ 18 ರೂಪಾಯಿನೋ 20 ರೂಪಾಯಿ ಎಕ್ಸ್ಟ್ರಾ ದುಡ್ಡು ನೆಗ್ಲೆಕ್ಟ್ ಮಾಡಿ ಬಿಟ್ಬಿಡ್ಬೋದೇನೋ, ಬೇರೆ ವಿಚಾರ. ಅದರಿಂದ ಇನ್ನೇನು ಪಾನಿಪುರಿ ಬರಲ್ಲ ಒಂದು ಪ್ಲೇಟ್ಗೆ. ಆದರೆ ಅದನ್ನು ವಾಪಸ್ ತಗೊಳಕ್ಕೆ ನಾನು ಬ್ಯಾಂಕ್ ಹತ್ರ ಹೋಗ್ಬೇಕು, ಪೆಟ್ರೋಲ್ ಬಂಕ್ ವಾಪಸ್ ಬರಬೇಕು, ಸ್ಟೇಟ್ಮೆಂಟ್ ತಗೋಬೇಕು. ಈ ಗೊಂದಲ ಮತ್ತು ಇರಿಟೇಷನ್ ಇದೆಯಲ್ಲ ಸರ್, ನಂಗೆ ಗೊತ್ತಿಲ್ಲ. ಅವ್ರು ಸ್ಟೇಟ್ಮೆಂಟ್ ತಗೊಂಬಂದು ಕೂತಿದ್ದಾರೆ, ಇದನ್ನ ಜನಕ್ಕೆ ಅವೇರ್ನೆಸ್ ಕೊಡಬೇಕು ಅಂತ. ಪ್ಲೀಸ್ ಮಾದೇವಿ ನಾಯ್ಡು, ಏನಾಯ್ತು ಸರ್? ನಾನು ಪೆಟ್ರೋಲ್ ಬಂಕ್ ಹೋಗಿ 200 ರೂಪಾಯಿ ಪೆಟ್ರೋಲ್ ಹಾಕಿದ್ರೆ 11 ರೂಪಾಯಿ ಕಟ್ ಆಗ್ತಿದೆ. ಈಗ ಮತ್ತೆ 2,000 ರೂಪಾಯಿ ನಾನು ಡೀಸೆಲ್ ಹಾಕಿದ್ಮೇಲೆ 66 ರೂಪಾಯಿ 35 ಪೈಸೆ ಕಟ್ಟಾಗಿದೆ. ಕರೆಕ್ಟು.
ಇದನ್ನ ನಾನು ಮತ್ತೆ ಬ್ಯಾಂಕ್ನವ್ರ ಹತ್ರ ವಿಚಾರಿಸಿದೆ. ಹೋಗಿದ್ರಿ ನೀವು? ಬ್ಯಾಂಕ್ ಹೋದೆ. ಓಕೆ ಸರ್, ಈ ಥರ ಆಗಿದೆ, ಇದಕ್ಕೆ ಪರಿಹಾರ ಏನು? ಆ್ಯಕ್ಚುಲಿ ನಮ್ಮ ಮಾನ್ಯ ಹೋಮ್ ಮಿನಿಸ್ಟರು ಸೆಂಟ್ರಲಿಂದ ಫೈನಾನ್ಸ್ ಮಿನಿಸ್ಟರ್ ಹೇಳಿದ ಪ್ರಕಾರ 0.75% ರಿಬೇಟ್ ಕೊಡ್ತೀವಿ ಅಂತಂದ್ಬಿಟ್ಟಿದ್ದೆ ಡಿಜಿಟಲಿ ಮಾಡ್ಕೊಂಡ್ಮೇಲೆ. ಅದನ್ನೇ ನಾನು ಹಾಕ್ಸಿದ್ರೆ ನನಗೆ 3.5% ಎಕ್ಸ್ಟ್ರಾ ಆಗ್ತಿದೆ. ಅಂದರೆ 2.5% ಎಕ್ಸ್ಟ್ರಾ ಹಾಕಿ ಪ್ಲಸ್ 75 ಮೈನಸ್ ಕೊಡ್ಬೇಕಾಗಿತ್ತಲ್ಲ, ಅದು ಬಿಟ್ಬಿಟ್ಟು 2.5% ಜಾಸ್ತಿ ಆಗ್ತಿದೆ. ಅಂದರೆ 3.25% ನಾನು ಜಾಸ್ತಿ ಕೊಡ್ತಾ ಇದ್ದೀನಿ. ಇದೇ ಪಾಯಿಂಟನ್ನು ಬ್ಯಾಂಕಲ್ಲಿ ಕೇಳಿದೆ. ಇಲ್ಲ ಸರ್, ಸರ್ಚಾರ್ಜ್ ಮೊದಲಿಂದ ಇತ್ತು, ಈಗಲೂ ಇದೆ, ಅದು ತೆಗಿತೀಬೇಕು ಅಂತಂದರೆ ನೀವು ಎಲ್ಲಿ ಪೆಟ್ರೋಲ್ ಬಂಕ್ ಹಾಕ್ತಿರೋ ಆ ಪೆಟ್ರೋಲ್ ಬಂಕ್ನ ಲಿಸ್ಟ್ ನಿಮ್ಮ ಸ್ಲಿಪ್ ತೊಗೊಂಬಂದು ನಮಗೆ ಕಂಪ್ಲೇಂಟ್ ಕೊಟ್ಟರೆ ಅದನ್ನು ನಾವು ಕಳಿಸಿ ಯಾವ ಬ್ಯಾಂಕಿಂದ ಆ ಸ್ವೈಪಿಂಗ್ ಮಿಷಿನ್ ಯಾವ ಬ್ಯಾಂಕ್ ನೋಡ್ಬಿಟ್ಟು ಆ ಬ್ಯಾಂಕಿಂದ ಮತ್ತೆ ರಿಯಂಬರ್ಸ್ ಮಾಡಿಸ್ತೀವಿ. ಅಂದ್ರೆ ಪ್ರತಿ ಸಾರಿ ನಾನು ಯಾವ್ಯಾವ್ದೋ ಬಂಕಲ್ಲಿ ಹಾಕಿದ್ರೆ HDFC ಇರ್ಬೋದು, ICICI ಇರ್ಬೋದು, ಇನ್ನೊಂದಿರ್ಬೋದು, ಈ ಎಲ್ಲಾ ಬ್ಯಾಂಕ್ ಸ್ಲಿಪ್ ತಗೊಂಡೋಗಿ ನನ್ನ ಬ್ಯಾಂಕ್ ಕೊಟ್ಬಿಟ್ಟು ರಿಯಂಬರ್ಸ್ ಮಾಡಿಸ್ಕೋಬೇಕು. ಇದು ಒಂದ್ ಸಣ್ಣ ಉದಾಹರಣೆ. ಮಹದೇವ್ ನಾಯ್ಡು ಅವರು ಗ್ರಾಹಕರಾಗಿ ರೆಪ್ರೆಸೆಂಟ್ ಮಾಡಿ ಮಾತಾಡ್ತಿದ್ದಾರೆ. ನನಗೆ ಗೊತ್ತಿಲ್ಲ, ಬ್ರೇಕ್ ಆದ್ಮೇಲೆ ನಾಗರಾಜ್ ಶೆಟ್ಟರ್ ಇದ್ರ ಬಗ್ಗೆ ಏನ್ ಮಾತಾಡ್ತಾರೆ ಅಂತ ಕುತೂಹಲದಿಂದ ಕಾಯ್ತಿದ್ದೀನಿ ನಾನು. ಇನ್ನೊಂದು ಕಡೆ ಇಂಟರ್ನೆಟ್ ಮೂಲಕ ನಾವೇನಾದರೂ ಈಗ ಬ್ಯಾಂಕ್ NEFT RTGS ಅಥವಾ ಯಾವುದೋ ಫಿಲ್ಮ್ ಟಿಕೆಟ್ ಬುಕ್ ಮಾಡ್ತೀವೋ, ರೈಲ್ವೆ ಟಿಕೆಟ್ ಬುಕ್ ಮಾಡ್ತೀವೋ, ಮತ್ತೊಂದು ಎಗೈನ್ ಅಲ್ಲೂ ಕೂಡ ನಮ್ಮಲ್ಲಿ ಟ್ಯಾಕ್ಸ್ ಬರುತ್ತೆ. ಅದು ನಾವು ಇತ್ತೀಚೆಗೆ ತುಂಬ ಜನ ಅದನ್ನು ರೂಢಿ ಮಾಡ್ಕೊಂಡಿದ್ದಾರೆ ನಿಜ. ಮಗದೊಂದು ಕಡೆ ಡೆಬಿಟ್ ಕಾರ್ಡ್, ಅಲ್ಲೂ ಕೂಡ ನಮಗೆ ಟ್ಯಾಕ್ಸ್ ಬೀಳ್ತಾ ಇದೆ. ಅಂದರೆ ತುಂಬ ಜನ ಇದನ್ನು ಆಪರೇಟ್ ಮಾಡ್ತಿರೋದ್ರಿಂದ ಬ್ಯಾಂಕ್ಗೆ ದುಡ್ಡು ಹರಿದು ಬರ್ತಾ ಇದೆ, ನಮ್ಮ ದುಡ್ಡೇ ನಮಗೆ ಗೊತ್ತಿದ್ದಂಗೆ ಹೋಗ್ತಾ ಇದೆ. ಇದು ಯಾವ ನ್ಯಾಯಸ್ವಾಮಿ ಅಂತ ಜನ ಕೇಳ್ತಿದ್ದಾರೆ. ಒಂದು ಬ್ರೇಕ್ ತಗೊಂಡು ನಮ್ಮ ಮಾತುಕತೆ ಮುಂದೆ ಬ್ಯಾಂಕ್ ನೌಕರರ ಸಂಘದ ಕಾರ್ಯದರ್ಶಿ ಆಗಿರುವಂಥ ನಾಗರಾಜ್ ಶೆಟ್ಟರಿಗೆ ಹೋಗ್ತಿದ್ದೀನಿ. ಸರ್, ಹಲವಾರು ಪ್ರಾಬ್ಲಮ್ಗಳು ನಿಮ್ಮ ಕಿವಿಗೆ ಬೀಳ್ತಾ ಇದೆ, ಸ್ಟುಡಿಯೋದಲ್ಲೂ ಕೂಡ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಇದು ಉತ್ತರ ಯಾರನ್ನು ಕೇಳಬೇಕು? ಒಬ್ಬ ಗ್ರಾಹಕನಾಗಿ ನಾನು ನಿಮ್ಮ ಹತ್ರ ಬರ್ತೀನಿ, ನೀವು ಅಂತೀರಾ ನಮ್ಮ ಹತ್ರ ಡೆಬಿಟ್ ಆಗೋಗಿದೆ ರೀ, ಬ್ಯಾಂಕ್ ಮ್ಯಾನೇಜರ್ ಕೇಳಿ ಅಲ್ಲೋಗಿ ಪೆಟ್ರೋಲ್ ಬಂಕಲ್ಲಿ ಅಂತ. ಅವ್ರಿಗೆ ಬಂದು ಗಲಾಟೆ ಮಾಡ್ತಾರೆ. ವೇ ಟು ಗೋ? ಏನು ಮಾಡಲಿ ನಾನು? ನೋಡಿ, ಈಗ ಏನಾಗಿದೆ, ಈ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದರೆ, ಏನು ಈ ಡಿಮಾನಿಟೈಸೇಷನ್ ಆದಮೇಲೆ ಏನು ಹೆಚ್ಚು ಕಮ್ಮಿ ಆದರೂ ಕೂಡ ಅದು ಬ್ಯಾಂಕಿನವರೇ ಕಾರಣ. ಬ್ಯಾಂಕಲ್ಲಿ ಕ್ಯಾಶ್ ಕೊಡಿದ್ರೆ ಬ್ಯಾಂಕೇ ಕಾರಣ. ಕ್ಯೂ ಅಲ್ಲಿ ನಿಂತು 2,000 ಕೊಟ್ಟರೆ ಯಾಕೆ ಕೊಡ್ತಾ ಇಲ್ಲ ಅಂದರೆ ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಅಂತ ಹೇಳ್ತಾರಲ್ಲ, ಹಾಗೆ ಜನ ಬೇಳು ತೋರಿಸು ನಮಗೆ. ಆದ್ರೆ ಇನ್ ಆಪ್ಷನ್ ಏನಿದೆ, ನಿಮಗೆ ಏನಾಗಿದೆ ಗೊತ್ತಾಯ್ತು, ಈ ಅವತ್ತು ಸರ್ಕಾರ ಅದನ್ನ ಆದೇಶ ಮಾಡ್ತು, ನಿಮಗೆ ನಾವು ಎಲ್ಲಿ ಗ್ರಾಹಕರ ಪಾಯಿಂಟ್ ಆಫ್ ಸೇಲ್ ಇದೆಯಾ ಅಥವಾ ಇಲ್ಲಿ ಕಾರ್ಡ್ ಸ್ವೈಪ್ ಮಾಡ್ತಾರ, ಅವ್ರಿಗೆ ಕನ್ಸೆಷನ್ ಕೊಡೋಕ್ಕೆ ನಾವು ಇದು ಮಾಡ್ತೀವಿ ಅಂತ. ಕನ್ಸೆಷನ್ ಅನ್ನ ಸರ್ಕಾರ ಕೊಡಬೇಕಾಗಿದ್ರೆ ಅದನ್ನು ಎಲ್ಲಾ ರೀತಿಯಲ್ಲಿ ಸಾರ್ವತ್ರಿಕವಾಗಿ ಕೊಟ್ಟಿಲ್ಲ. ಕೆಲವು ಬ್ಯಾಂಕ್ ಬಂದಿಗೆ SBI ಅವರು ಕೂಡ ಹೇಳಿದ್ರು, ಅವರಿಗೆ ನಾವು ಎಲ್ಲ ಬ್ಯಾಂಕ್ಗಳಿಗೆ ಎಷ್ಟರ ಮಟ್ಟಿಗೆ ಮಾಹಿತಿ ಇದೆ ಇಲ್ಲ ಅನ್ನೋದನ್ನು ಗೊತ್ತಿಲ್ಲ. ನನ್ನ ಬ್ಯಾಂಕಲ್ಲಿ ನನ್ಗೆ ಗೊತ್ತಿದೆ, ಕ್ರೆಡಿಟ್ ಡೆಬಿಟ್ ಕಾರ್ಡ್ ಇಲ್ಲ ಅಂತ. ಅದೇ ಪಾಯಿಂಟ್ ಆಫ್ ಸೇಲ್ ಅಲ್ಲಿ ಈಗ ಒಂದು ನಿಮಿಷ, ಪಾಯಿಂಟ್ ಆಫ್ ಸೇಲ್ ಅಲ್ಲಿ ನಮ್ಮ ದೇಶದಲ್ಲಿ ಈಗ 1,39,000 ಶಾಖೆಗಳಿದೆ. ಪೆಟ್ರೋಲ್ ಬಂಕ್ ಎಷ್ಟಿದೆ ಅಂತ ಇವ್ರು ಹೇಳ್ಬೇಕು. ಈ ಪೆಟ್ರೋಲ್ ಬಂಕ್ ಇಂಥ ಜಾಗದಲ್ಲಿ ಹೆಚ್ಚಿನ ಕಡೆಯಲ್ಲಿ ಅಲ್ಲಿ ಇರುವಂತಹ ಈ ಇದು ಸ್ವೈಪಿಂಗ್ ಮಿಷನ್ಸ್ ಹೆಚ್ಚಾಗಿ ನ್ಯೂ ಜನರೇಷನ್ ಬ್ಯಾಂಕ್ ಇದ್ದು, ಪ್ರೈವೇಟ್ ಬ್ಯಾಂಕ್ ಇದ್ದು. ಆ ಬ್ಯಾಂಕ್ನವರು ಎಲೆಕ್ಟ್ರಾನಿಕ್ ಡೇಟಾ EDC ಮಿಷನ್ಗಳು ಅವರದು. ಅವರು ಆ ಡಾಟಾ ಕ್ಯಾಪ್ಚರ್ ಮಾಡುವಾಗ ಅದನ್ನ ಮೂಲಭೂತ ಬದಲಾವಣೆ ಮಾಡಿದ್ರೆ ಈಗ ಏನಾಗುತ್ತೆ, ಬೇರೆ ಕಡೆಯಲ್ಲಿ ಯಾವ ನ್ಯಾಷನಲೈಸ್ ಬ್ಯಾಂಕ್ಸ್ಗಳು ಇದೆಯಾ ಅಥವಾ ಯಾವ್ದು ಹಳೆ ಮೊದಲನೇ ಜನರೇಷನ್ ಬ್ಯಾಂಕ್ಗಳಿದೆಯಾ ಅದರಲ್ಲಿ ಕರೆಕ್ಟ್ ಆಗಿ ಅವರ ಸರ್ಕಾರದ ಆದೇಶ ಪ್ರಕಾರ ಮಾಡ್ತಾರೆ. ನ್ಯೂ ಜನರೇಷನ್ ಬ್ಯಾಂಕ್ಗಳಿಗೆ ಅದು ಎಷ್ಟರ ಮಟ್ಟಿಗೆ ಅದು ಮಾಡ್ತಾರೆ ಇಲ್ಲೋದನ್ನು ಗೊತ್ತಿಲ್ಲ. ಕರೆಕ್ಟ್ ಆಗಿರ್ಬೋದೇನೋ, ಆದ್ರೆ 200-300 ರೂಪಾಯಿಗೆ ನಾನು ಪೆಟ್ರೋಲ್ ಹಾಕ್ಸುವಂತ ನನ್ನಂತವ್ರು, ಮಹಾದೇವ್ ಅವರಂತವ್ರು ಕಾರ್ಡ್ ಇಟ್ಕೊಂಡು ನಿಮ್ದೇನು ಈ ಮಿಷಿನಾ, ಈ ಕಾರ್ಡಾ, ಇಷ್ಟರ ಮಟ್ಟಿಗೆಲ್ಲ ಆ ಜಾಗದಲ್ಲಿ ನಿಂತು ಇಷ್ಟು ಯೋಚನೆ ಮಾಡ್ತಾರೆ. ರಾಕೆಟ್ ಸೈನ್ಸ್ ಅಲ್ಲಿ ಐ ಡೂ ಒನ್ ಥಿಂಗ್ ಸರ್, ನಾನು ಫೋನ್ ಲೈನ್ ಓಪನ್ ಮಾಡ್ತೀನಿ ಸರ್. ಈಗ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಕಾಲ್ ಬರುತ್ತೆ. ಜನ ಫೇಸ್ ಮಾಡ್ತಿರೋ ಪ್ರಾಬ್ಲಮ್ ನಿಮ್ ಮುಂದೆ ಇಡ್ತಾರೆ. ಆಕ್ಚುಲಿ ಫೋನ್ ನಂಬರ್ ಡಿಸ್ಪ್ಲೇ ಮಾಡಕ್ ಶುರು ಮಾಡಿದೀನಿ. ಫಸ್ಟ್ ಕಾಲ್ ಬಂತು ನನ್ಗೀಗ. ಬೆಂಗಳೂರಿಂದ ಗಿರೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಿರೀಶ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಗಿರೀಶ್, ಏನೋ ಪ್ರಾಬ್ಲಮ್ ಫೇಸ್ ಮಾಡಿದ್ರೆ ಐತೆ ಕಾರ್ಡ್ ಯೂಸ್ ಮಾಡಿ? ಸರ್ ಕಾರ್ಡ್ ಯೂಸ್ ಮಾಡಿ ಪ್ರಾಬ್ಲಮ್ ಫೇಸ್ ಮಾಡ್ತಿಲ್ಲ, ಕಾರ್ಡ್ ಇನ್ಸ್ಟಾಲೇಷನ್ ಮಾಡ್ಕೊಂಡು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀವಿ. ಏನಾಯ್ತು? ಇಲ್ಲ, ನಾವು ಆಕ್ಚುಲಿ ಕಾರ್ಡ್ ನ ಯೂಸ್ ಮಾಡ್ತಾ ಇದ್ದೇವೆ. EDC ಮಿಷಿನ್ ಇದೆ ನಮ್ಮ ಹತ್ರ. ಹೌದು. ಸೊ ಅದೇನಾಗುತ್ತೆ, ಮಂತ್ಲಿ ಇನ್ಸ್ಟಾಲೇಷನ್ ಗೆ ಫಸ್ಟ್ 2,000 ರೂಪೀಸ್ ಕಟ್ಟಿಸ್ಕೊಂತಾರೆ. ಆಯ್ತಾ? ಆಮೇಲೆ ಮತ್ತೆ ಮಂತ್ಲಿ ಚಾರ್ಜಸ್ ಅಂತ 650 ರೂಪೀಸ್ ಕಟ್ಟಿಸ್ಕೊಳ್ತಾರೆ. ಓಕೆ. ಪ್ಲಸ್ ಈಗ ನಾವೇನಾದ್ರು ಕ್ಲೈಂಟ್ಸ್ ಗಳಿಗೆ ಕಸ್ಟಮರ್ಸ್ ನಾವು ಸ್ವೈಪ್ ಮಾಡಬೇಕು ಅಂದ್ರೆ 2% ನಮ್ಮಿಂದ ಕಟ್ ಆಗುತ್ತೆ. ಓಕೆ. ಈಗ ನಾವು ಅವ್ರಿಗೆ ಚಾರ್ಜ್ ಮಾಡೋಗಿಲ್ಲ ಅಂತ ಹೇಳ್ತಾರೆ, ರೈಟ್? ಸೊ ಚಾರ್ಜ್ ಮಾಡೋಗಿಲ್ಲ ಅಂತಂದ್ಮೇಲೆ ನಾವು ಅದನ್ನ ಬೇರೆ ಮಾಡ್ಬೇಕಾಗುತ್ತೆ. ಈಗ 500 ರೂಪಾಯಿ ಆಗಿರ್ಬೋದು, 50 ರೂಪಾಯಿ ಆಗಿರ್ಬೋದು, 50 ರೂಪಾಯಿ 2 ರೂಪಾಯಿ 4 ರೂಪಾಯಿ ಹೋಯ್ತು ನಮ್ಗೆ. ಸೊ ನಮಗೂ ಇದರಿಂದ ಲಾಸ್ ಆಗುತ್ತಲ್ವಾ? ಒಂದು ಗ್ರಾಹಕರನ್ನು ನೀವು ಸಮಾಧಾನ ಮಾಡಬೇಕು, ನಿಮ್ದು ಹೋಯ್ತು. ಐ ಥಿಂಕ್ ಒಂದು ವ್ಯಾಲಿಡ್ ಪಾಯಿಂಟ್ ತೆಗೆದಿದ್ದಾರೆ ಗಿರೀಶ್ ಅಂತ ಅನ್ಸುತ್ತೆ. ಅಲ್ಲಿ ಕಮ್ ಬ್ಯಾಕ್ ಟು ಸರ್. ಗಿರೀಶ್ ಒಂದು ಪಾಯಿಂಟ್ ಹಂಗೆ ಇಟ್ಕೊಳ್ಳೋಣ ನಾವು. ಬಳ್ಳಾರಿಯಿಂದ ರಂಗಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರೀ ರಂಗಪ್ಪ.
ನಮಸ್ಕಾರ ಸರ್. ನಾವು ಕೂಲಿ ಮಾಡೋ ಜನ ಸರ್. ಹಾ ನಾವು ಆ ಕಾರ್ಡಿಂದು ಅನುಭವ ಇಲ್ಲ. ಓಕೆ. ಆ ಕಾರ್ಡ್ನಾಗ ಏನ್ ದುಡ್ಡು ಕಟ್ಟಾಕತ್ತ ಹೆಂಗ್ ಬರ್ತದ ಅದನ್ನ ಹೆಂಗ್ ನಂಬರ್ ಒತ್ತಬೇಕು ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ ವಿಷಯ. ಈಗ ಕಾರ್ಡ್ ತಗೊಂಡು ಎಲ್ಲರೂ ಯೂಸ್ ಮಾಡಿದಿರಾ, ಉಪಯೋಗಿಸಿದೀರಾ? ಇಲ್ಲ ಸರ್, ಅದೇನು ಬರಲ್ಲ, ನಮ್ಗೆ ವಿದ್ಯೆ ಇಲ್ಲಲ್ಲ. ಅರವಿದ್ಯೆ ಜನ ಹೆಂಗ್ ಮಾಡ್ಬೇಕು ಈ ಕಾರ್ಡ್ಲಿಂದ? ಕಾರ್ಡ್ ಇಟ್ಕೊಂಡಿದ್ದೀರಾ ಹೋಗ್ಲಿ? ಇಲ್ಲ ಸರ್, ಕಾರ್ಡ್ ಇಲ್ಲ, ಅಕೌಂಟ್ ಐತೆ, ಅಕೌಂಟ್ ಬ್ಯಾಲೆನ್ಸ್ ದುಡ್ಡು ಐತಾ? ಹಾ ಬಿಡಿ, ಹಂಗಿದ್ರೆ ನೀವು ಹೋಗಿ ಬ್ಯಾಂಕಿಂದ ದುಡ್ಡು ತಗೊಂಡು ಖರ್ಚೆ ಮಾಡ್ಬೋದು. ಕಾರ್ಡ್ ಪ್ರಾಬ್ಲಮ್ ಆಯ್ತಾ ನಿಮ್ಗೆ? ಹೌದು ಸರ್, ತುಂಬಾ ಪ್ರಾಬ್ಲಮ್ ಆಗಿದೆ ಸರ್. ಏನಾಯ್ತು ಪವನ್? ಸರ್, ನಾನು ಬಂದ್ಬಿಟ್ಟು ಒಂದು ಚೆಕ್ ಜಮಾ ಮಾಡಿದೆ, ಚೆಕ್ ಮೂಲಕ ಕೊಟ್ಟಿದ್ದೆ. ಅದರಿಂದ ನನಗೆ 345 ರೂಪಾಯಿ ಕಟ್ಟಾಗಿದೆ. 17,600 ರೂಪಾಯಿ ನಾನು ಕೊಟ್ಟಿದ್ದು ಚೆಕ್. ಆಯ್ತು. ಆಮೇಲೆ ಸರ್ ನೆಕ್ಸ್ಟ್ 4,000 ರೂಪಾಯಿ ಒಂದು ನಾನು ಮೊಬೈಲ್ ಬ್ಯಾಂಕಿಂಗ್ ಆಪ್ಸ್ ಡೌನ್ಲೋಡ್ ಮಾಡ್ಕೊಂಡು ದುಡ್ಡು ಕಳಿಸಿದ್ದು 4,000 ರೂಪಾಯಿಗೆ. ಓಕೆ, ಅಂದ್ರೆ NEFT ಟ್ರಾನ್ಸ್ಫರ್ ಮಾಡಿದ್ದಾ? ಹೌದು ಸರ್, ಅದರಿಂದ 200 ರೂಪಾಯಿ ಕಟ್ಟಾಗಿದೆ. ಆಮೇಲೆ ಪೆಟ್ರೋಲ್ ಬಂಕ್ ಅಲ್ಲಿ ಹೋಗ್ಬಿಟ್ಟು ಪೆಟ್ರೋಲ್ ಹಾಕ್ಸಿದ್ರೆ ಅದರಿಂದನೂ 200 ರೂಪಾಯಿಗೆ ಸರ್ ದುಡ್ಡು ಕಟ್ಟಾಗಿದೆ. ವಾಪಸ್ ಕೇಳಿದ್ರು ಅವ್ರನ್ನ, ಏನಂದ್ರು? ಬ್ಯಾಂಕಿಗೆ ಹೋಗಿದೆ ಸರ್, ಹೋಗ್ಬಿಟ್ಟು ಸರ್ ದುಡ್ಡೆಲ್ಲ ಕಟ್ಟಾಗಿದೆ ಸರ್, ಏನಕ್ಕೆ ಸರ್ ಅಂತಂದ್ರೆ ಅದು ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳ್ತಾರೆ ಸರ್. ಅದು ಕಟ್ಟಾಗಂಗಿಲ್ವಲ್ಲ ಸರ್ಚಾರ್ಜ್ ಅಂತ ಕೇಳ್ಬೇಕಾಗಿತ್ತು. ಕೇಳಿದೆ ಸರ್, ಅದಕ್ಕೆ ಕೇಳಿದಕ್ಕೆ ಅವ್ರು ನಮ್ಗೆ ಕೇಳ್ಬೇಡಪ್ಪ, ಅಲ್ಲಿ ಹೋಗಿ ಕೇಳಿ ಒಂದು ಲೆಟರ್ ಬರ್ಕೊಡಿ ಅಂತಾರೆ. ದಿಸ್ ಇಸ್ ಅ ಪ್ರಾಬ್ಲಮ್. ಥ್ಯಾಂಕ್ ಯು ಸೊ ಮಚ್ ಪವನ್, ಫೋನ್ ಮಾಡಿದ್ದಕ್ಕೆ. ಸರ್ 3 ಇನ್ಸ್ಟೆನ್ಸ್ ನಿಮ್ಗೆ ಇಟ್ಟಿದ್ದೀನಿ. ಒಬ್ರು ಯೂಸ್ ಮಾಡ್ತಾರೋ ಬಿಡೋಣ ಸರ್. ಒಬ್ರು ಗ್ರಾಹಕರಾಗಿ, ಇನ್ನೊಬ್ರು ವರ್ತಕರಾಗಿ, ಇಬ್ರು ನಿಮ್ಮ ಮುಂದೆ ಬಂದ್ರು ಸರ್. ವಾಟ್ಸ್ ಯುವರ್ ಆನ್ಸರ್ ಸರ್? ನೋಡಿ, ಈಗ ಒಂದು ಯಾವುದೇ ಒಂದು ಮಾಲಲ್ಲಾಗಲಿ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿದಾಗ ಈ ಕಾನೂನು ಪ್ರಕಾರ ಅವ್ರ ಹತ್ರ ಕಸ್ಟಮರ್ಸ್ ಹತ್ರ ತಗೊಳಂಗಿಲ್ಲ. ಯಾವುದೇ ಈಗ ಸದ್ಯಕ್ಕೆ ತಗೊಳ್ತಾನೆ ಇಲ್ಲ, ಮಾಲಲ್ಲಿ ಕೂಡ ತಗೊಳ್ತಾರೆ. ಬಟ್ ಅವ್ರು ಏನ್ ಮಾಡ್ತಾರೆ, ಇಂಡೈರೆಕ್ಟ್ ಆಗಿ ಆ ಗೂಡ್ಸ್ ಮೇಲೆ ಹಾಕಿರ್ತಾರೆ ಚಾರ್ಜ್ ಅನ್ನ. ಅಲ್ಟಿಮೇಟ್ಲಿ ಬರೋದು ಗ್ರಾಹಕನಿಗೆ, ಅದು ಗೊತ್ತಾಗಲ್ಲ, ಅದು ಇಂಡೈರೆಕ್ಟ್ಲಿ. ಆ ಚಾರ್ಜ್ ಏನಾಗುತ್ತೆ ಅವರಿಗೆ 3% ಆಗ್ಲಿ, ಅಥವಾ ಈಗ ಡೆಬಿಟ್ ಕಾರ್ಡ್ಗೆ ಏನಿಲ್ಲ 3.5% ಎಷ್ಟು ಆಗ್ತಿದೆ ಅಲ್ಲ, 2,000 ಏನೂ ಇಲ್ಲ. ಅದಕ್ಕೆ ನಾನು ವೇರಿ ಕೊಟ್ಟಿದ್ದು 1.5 ಇಂದ 5.5 ಆಗಿರೋ ತನಕ ನೋಡಿದ್ವಿ ನಾವು. ಹೌದು. ಅದು ನಿಮ್ಗೆ ಯಾವುದೇ ಒಂದು ನಿಮ್ಗೆ ಇವ್ರದ್ದು ಮಾತ್ರ ಒಂದು ವಿಶೇಷವಾದ ಇದು, ಯಾಕಂದ್ರೆ ನಮ್ಗೆ ಚಾರ್ಜ್ ಮಾಡಿದಾರೆ ಅಂತ. ಇಲ್ದಿದ್ರೆ ಶಾಪ್ ಕೀಪರ್ಸ್ ಈಗ ಅವ್ರು ಬೇರೆ ಮಾಡ್ತಾರೆ, ಅವರು ಚಾರ್ಜ್ ಮಾಡ್ತಾ ಇಲ್ಲ. ಈಗ ನೀವು ಹಿಂದೆ ಆದ್ರೆ ನೀವು ಒಂದು ಶಾಪ್ ಕೀಪರ್ಸ್ಗೂ ಹಾಕ್ತೀರಾ ಸರ್ ಚಾರ್ಜ್? ಶಾಪ್ ಕೀಪರ್ಸ್ಗೂ ಚಾರ್ಜ್ ಮಾಡಲೇಬೇಕು. IDC ಮಷೀನ್ ಹಾಕಿದ್ದಕ್ಕೆ ಇನ್ಸ್ಟಾಲೇಷನ್ ಬಿಟ್ಬಿಡಿ ಸರ್. ಇನ್ಸ್ಟಾಲೇಷನ್ ಬಿಡಿ ಸರ್. ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡಬೇಕು, ಕರೆಕ್ಟ್, ಟ್ಯಾಕ್ಸ್ ಕೊಡಲೇಬೇಕು. ಆಮೇಲೆ ದಟ್ಸ್ ಮೇಂಟೈನ್ಡ್ ಬೈ ವೀಸಾ ಕಂಪನಿ ಆರ್ ಮಾಸ್ಟರ್ ಕಾರ್ಡ್, ವಾಟ್ ಎವರ್ ಇಟ್ ಮೇ ಬಿ. ದಟ್ಸ್ ನಾಟ್ ಇಂಡಿಯನ್. ಅದಕ್ಕೆ ನಾನು ಇಷ್ಟು ಹೇಳ್ತೀನಿ, ಬೇರೆ ದೇಶದಲ್ಲಿ ಆಪರೇಟ್ ಮಾಡ್ತಾರೆ ಅವರು, ಅವ್ರಿಗೊಂದಷ್ಟು ಕೊಡ್ಲೇಬೇಕು, ಅವ್ರಿಗೆ ನಾವು ಪೇಮೆಂಟ್ ಮಾಡಲೇಬೇಕು. ಅದರಲ್ಲಿ ಬರುವಂತ ದುಡ್ಡು ಸರ್ಕಾರ ಬ್ಯಾಂಕ್ಗಳಿಗೆ ಸಿಕ್ಕೋದು ಬಹಳ ಕನಿಷ್ಠ ಮೊತ್ತ, ಬಾಕಿದೆಲ್ಲ ಅಲ್ಲಿ ಹೋಗುತ್ತೆ. ನೋಡಿ, ಒಂದು ATM ನಾವು ಮೆಷಿನ್ ಹಾಕಿ ಇನ್ಸ್ಟಾಲ್ ಮಾಡಿದ್ರೆ ಅದರ ಮೇಂಟೈನ್ 30,000 ಬೇಕು. ಪ್ರಶ್ನೆ ಏನು ಅಂದ್ರೆ, ಈ ಕ್ಯಾಶ್ಲೆಸ್ ಸಮಾಜ ಮಾಡುವಂತಹ ಈ ಯೋಜನೆ ಏನಿದೆ, ಡು ಯು ಫೀಲ್ ಈ ತರದೆಲ್ಲ ಬೆಳವಣಿಗೆ ಆದ್ರೆ ಜನ ಅದಕ್ಕೆ ಸಪೋರ್ಟ್ ಮಾಡ್ತಾರೆ, ಜನ ಅದಕ್ಕೆ ನಿಜವಾಗ್ಲೂ ಕೂಡ ಕೋಪರೇಟ್ ಮಾಡ್ತಾರೆ ಅಂತ ಅನ್ಸುತ್ತಾ ಸರ್ ನಿಮಗೆ? ನೋಡಿ, ಈಗ ಅನಿವಾರ್ಯತೆ ಇದೆ, 30ನೇ ತಾರೀಕುವರೆಗೆ ಅದು ಅನಿವಾರ್ಯತೆ ಇದೆ. ಯಾಕಂದ್ರೆ ಎಲ್ಲ ತೆಗೆದು ಬಿಡಿ. ಎಲ್ಲ ನಾವು ಕೇಳ್ತಿರೋದು ಕ್ರೆಡಿಟ್ ಕಾರ್ಡ್ ಮೇಲೆ ಬೇಡ, ಡೆಬಿಟ್ ಕಾರ್ಡ್ ಏನ್ ಯೂಸ್ ಮಾಡ್ತೀರಿ ಅದ್ರ ಮೇಲೆ ಸರ್ಚಾರ್ಜ್ ಗಳು ತೆಗೆದು ಬಿಡಿ, ಆರಾಮಾಗಿ ಜನ ಯೂಸ್ ಮಾಡಕ್ ಶುರು ಮಾಡ್ತಾರೆ ಆಟೋಮೆಟಿಕ್. ನೀಟಾಗಿ ಯೂಸ್. ಇದಕ್ಕೆ ಒಂದು ಪರಿಹಾರ ಇದೆ. ಅದು ಪರಿಹಾರ ಏನಂದ್ರೆ, ಈಗ ಡೆಬಿಟ್ ಕಾರ್ಡ್ ಕೂಡ ಈಗ ಇಂಡಿಯಾದಲ್ಲಿ ಇರುವಂತ ವೀಸಾ ಮತ್ತು ಮಾಸ್ಟರ್ ಕಾರ್ಡ್ ಮಾತ್ರ, ಹೆಚ್ಚಾಗಿರೋದು ವೀಸಾನೇ, ಅದಕ್ಕೆ ಪೇಮೆಂಟ್ ಮಾಡಲೇಬೇಕಾಗುತ್ತೆ. ಅದಕ್ಕೋಸ್ಕರ ಸರ್ಕಾರ 2,000 ವರೆಗೆ ಮಾತ್ರ ವಿನಾಯಿತಿ, ಅದಕ್ಕಿಂತ ಮೇಲೆ ವಿನಾಯಿತಿ ಇಲ್ಲ. ಜನ ಏನ್ ಪ್ರಶ್ನೆ ಕೊಡ್ತಿರೋದು ಗೊತ್ತಾ ಸರ್? ಈಗ ಬ್ಯಾಂಕ್ಗೆ 14.5 ಲಕ್ಷ ಕೋಟಿ ಏನು ವಾಪಸ್ ಬಂದಿದೆ ದುಡ್ಡು. ಮೊದಲೆಲ್ಲ ಬ್ಯಾಂಕ್ಗೆ ದುಡ್ಡು ಬರೋದೇ ತೊಂದರೆ ಆಗ್ತಿತ್ತು, ಈಗ ರೊಟೇಷನ್ಲಿ ಬ್ಯಾಂಕ್ಗೆ ದುಡ್ಡು ಬರ್ತಾ ಇದೆ. ನಮ್ಮ ಜನಸಾಮಾನ್ಯರ ಮೇಲೆ ಸರ್, ಈಗ ನಾನು ಯಾವ್ದಾದ್ರು ಬೆಂಗಳೂರಲ್ಲಿ ದೊಡ್ಡ ಮಟ್ಟದ ಮಾಲು, ಯಾವುದೋ UB ಸಿಟಿ, ಈ ಥರದ ಪಾಸ್ಟ್ ಲೈಫಲ್ಲಿ ಹೋಗಿ ಅಲ್ಲೆಲ್ಲೋ ಸ್ವೈಪ್ ಮಾಡಿದ್ರೆ ಅಲ್ಲಿ ಹೋಗೋ ಜನ ದೊಡ್ಡವರು ಸರ್. ಅವ್ರಿಗೆ ಸ್ವೈಪ್ ಮಾಡಿ ಅವ್ರಿಗೆ ನೀವು ಟ್ಯಾಕ್ಸ್ ಸರ್ಚಾರ್ಜ್ ಹಾಕಿದ್ರೆ ಓಕೆ. ಇಲ್ಲೆಲ್ಲ ಪೆಟ್ರೋಲ್ ಬಂಕಲ್ಲಿ ಹೋಗಿ ನಾನೇನೋ ಹಾಕಿಸ್ತೀನಿ 200 ರೂಪಾಯಿ ಅಂದ್ರೆ ನೀವು ನನ್ನ ಹತ್ರನೂ ಕಿತ್ಕತ್ತೀರಾ ಅಂದ್ರೆ ಜನ ಡೋಂಟ್ ಯು ಫೀಲ್ ಕ್ವಶನ್ ಮಾಡೋದು? ಇದೊಂದು ಹರೀಶ್ ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಜನರ ಮನಸ್ಸಲ್ಲಿ ಇರುವಂತದ್ದು ಭಾವನೆ, ಬ್ಯಾಂಕ್ ಇಷ್ಟು ದುಡ್ಡು ಬರ್ತಿದೆ, ಬ್ಯಾಂಕ್ ಇಷ್ಟು ದುಡ್ಡು ಬಂದು ಈಗ ಎಲ್ಲ ಕ್ಯಾಶ್ ರಿಚ್ ಆಗ್ಬಿಟ್ಟಿದೆ ಬ್ಯಾಂಕ್. ನೀವೇ ನೋಡಿದೀರಾ 9ನೇ ತಾರೀಕು ನವೆಂಬರ್ ಇಂದ ಏನು ಬ್ಯಾಂಕಿಗೆ ದುಡ್ಡು ಬಂದಿದೆಯಾ ಅದ್ರ 100ರಷ್ಟು ನಾವು CRR ಕೊಡಬೇಕು. ಅಂದ್ರೆ ಅದನ್ನ ಅಷ್ಟು ಧನವನ್ನ ನಾವು RBI ಇಡಬೇಕು. ಸೊ ಬ್ಯಾಂಕಲ್ಲಿ ಇದ್ದ ದುಡ್ಡು ಬ್ಯಾಂಕಲ್ಲಿ ಇದ್ದಂಗಲ್ಲ. ನಮ್ಮ ವಿಷಯ ಒಂದು. ಎರಡನೇ ವಿಷಯ ಏನು ಅಂದ್ರೆ, ಬ್ಯಾಂಕ್ ನಡೀತಿರೋದು ನಮ್ಮಲ್ಲಿ ಬಂದ ದುಡ್ಡನ್ನ ನಾವು ಲೆಂಡ್ ಮಾಡಿದ್ರೆ, ಸಾಲ ಕೊಟ್ಟರೆ ಮಾತ್ರ. ಈಗ ಈ 40 ದಿವಸಗಳಲ್ಲಿ ಸಾಲ ಕೊಡೋ ಪ್ರಕ್ರಿಯೆ ನಿಂತೋಗಿದೆ. ಎಲ್ರು ಕೂಡ ನಾವು ಒಂದೊಂದು ಬ್ಯಾಂಕ್ ಅಲ್ಲಿ ತುಂಬಾ ಡಿಫರೆನ್ಸ್ ಇದೆ. ಅಲ್ಲಲ್ಲ, ಈಗ ಏನಾಗಿದೆ ನೋಡಿ, ಮತ್ತೊಂದು ನೋಡಿ, ಈಗ ಇನ್ನೊಂದು ರೀತಿಯಲ್ಲಿ ಜನಸಾಮಾನ್ಯ ತೊಂದರೆ ಆಗ್ತಾ ಇದೆ. ಇವತ್ತು 6%ಗೆ ಬಡ್ಡಿ ದರಗಳು ಇಳಿದಿದೆ. ಸೊ ಜನ ಕೊಡುವಂತ ಬಡ್ಡಿ ದರಗಳು ಇಳಿಯುತ್ತೆ, ನಾಳೆ ನಿಮ್ಗೆ ಸಾಲ ಕೊಡುವಂತ ಬಡ್ಡಿ ದರಗಳು ಇಳಿಯುತ್ತೆ. ಈ ಸಮಸ್ಯೆಯಿಂದಾಗಿ ಜನ ಏನ್ ಮಾಡ್ತಾರೆ, ಬ್ಯಾಂಕ್ ನವ್ರದ್ದು ದುಡ್ಡು ನಮ್ಗೆ ಕೊಡ್ತಾ ಇಲ್ಲ, ಅದು ಬ್ಯಾಂಕ್ ನವ್ರ ದುಡ್ಡು ಬ್ಯಾಂಕ್ ಇದ್ದಲ್ಲ, RBI ಅದನ್ನು ಇಟ್ಕೊಂಡಿದೆ, RBIಗೆ CRR ಕೊಡಬೇಕು. ಯಾಕೆ ಅಂದ್ರೆ ಈ ಬ್ಯಾಂಕು ದುರುಪಯೋಗ ಆಗಬಾರ್ದು ಈ ದುಡ್ಡು ಅನ್ನೋ ಕಾರಣಕ್ಕೋಸ್ಕರ ಅಷ್ಟು ದುಡ್ಡನ್ನ ನಮ್ಮ ನಿಯಂತ್ರಣದಲ್ಲಿ ಇಲ್ಲ.
ಮಂಜೇಗೌಡ್ರೆ ಸರಿ ನಾವೀಗ ಬ್ಯಾಂಕ್ನವ್ರು ಹೇಳಿದ್ರೆ ಬ್ಯಾಂಕ್ನವ್ರು ಹೇಳಿದ್ರೆ RBI ಆಯ್ತು, ನಾವು ಒಂದು ನಿಮ್ಮ ಹತ್ರ ಕೇಳ್ತೀವಿ ಪೆಟ್ರೋಲ್ ಬಂಕು ನೀವ್ ಹಿಂಗ್ ಮಾಡ್ಬಿಟ್ರಿ ಅಂತ. ಸರ್ ಅದು ಗೊತ್ತಾಯ್ತು. ನಿಮ್ ಜಾಗದಲ್ಲಿ ಕೂತಿರೋ ಹೋಟೆಲ್ ಮಾಲೀಕ, ನಿಮ್ ಜಾಗದಲ್ಲಿ ಕೂತಿರೋ ಮಾಲ್ ಮಾಲೀಕ, ಶಾಪ್ ಕೀಪರ್ ನೀವಾಗ್ಲಿ ಈ ತರದ ವ್ಯವಸ್ಥೆಗಳಲ್ಲಿ ಡು ಯು ಫೀಲ್ ಇದೊಂದು ರೀತಿ ಏನೋ ಚೆನ್ನಾಗಿ ನಡೀತಿದೆ, ನಾವು ಸಪೋರ್ಟ್ ಮಾಡ್ಬೇಕು ಅಂತ ಮನಸ್ಸಲ್ಲಿ ಇದ್ರು ಕೂಡ ಈ ತರದ ಬೆಳವಣಿಗೆ ಆಗ್ಬಿಟ್ರೆ ಜನ ಹೆಂಗ್ ರಿಯಾಕ್ಷನ್ ಕೊಡ್ತಾರೆ? ಜನಗಳಿಂದ ನಮಗೆ ಕೆಟ್ಟ ಪೆಟ್ರೋಲ್ ಬಂಕು ಮತ್ತೆ ಈ ಮಾಲ್ಗಳು ಏನು ಕಾರ್ಡ್ ಪರ್ಚೇಸ್ ಮಾಡ್ತಿದ್ದಾರೆ ಅವ್ರಿಗೆ ಈ ಬ್ಯಾಂಕಲ್ಲಿ ಕ್ಯೂ ನಿಂತು ಕ್ಯಾಶ್ ತಂದು ಕೊಡೋದಕ್ಕಾಗಲ್ಲ. ಈಗ ಏನಂತ ಬ್ಯಾಂಕ್ ಹೋಗಿ 4,000 ರೂಪಾಯಿ ಕೊಡ್ತಿದ್ರು, ಅವಾಗ ಕ್ಯೂ ನಿಂತು 2,000 ರೂಪಾಯಿ 2 ನೋಟ್ ಕೊಟ್ರೆ ಇನ್ನೊಂದು ಹೋಗ್ಬಿಟ್ಟು 100 ರೂಪಾಯಿ ಏನು ತಗೊಂಡ್ರೆ ಅವ್ರು ಚಿಲ್ಲರೆ ಕೊಡ್ತಿರಲ್ಲ. ಹಂಗಾಗ್ಬಿಟ್ಟು ಈಗ 100 ರೂಪಾಯಿ ಅವ್ನು ಏನೋ ತಗೊಂಡ್ರೆ ಅವ್ನು 1,900 ರೂಪಾಯಿ ಕೊಡ್ಬೇಕು, 10 ಜನ 2,000 ನೋಟ್ ಕೊಟ್ರೆ 19,000 ರೂಪಾಯಿ ಅವ್ನು ಚೇಂಜ್ ಅಂತ ಹೇಳಿ ಅವ್ರು ಎಲ್ಲಿ ಚೇಂಜ್ ಅಂತ ಹೇಳ್ತಾರೆ. ಪೆಟ್ರೋಲ್ ಬಂಕ್ಗೆ ಬಂದು 300 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬಿಟ್ಟು ನಾನು 2,000 ರೂಪಾಯಿ ಕೊಟ್ರೆ ನಿಮ್ಗೆ 1,700 ರೂಪಾಯಿ 100 ಸೈ ಕೊಡಬೇಕು, ಇಲ್ಲ 10s ಕೊಡಬೇಕು, ಇಲ್ಲ 50s ಕೊಡಬೇಕು. ಇಸ್ ಇಟ್ ಪಾಸಿಬಲ್? ಆಗ್ತಿದ್ಯಾ? ಆಗುತ್ತಾ? ಅದೇ ಡೈಲಿ ಅದೇ ಕೊಡ್ತೀರಾ ನೀವು? ಕೊಡದೆ ಏನು ವಿಧಿರಲ್ಲ. ಹಂಗಾದಾಗ ಮತ್ತೆ ಏನ್ ಮಾಡ್ತೀವಿ, 2 ಜನ 3 ಜನ ಸೇರಿಸ್ಬಿಟ್ಟು ಚಿಲ್ಲರೆ ಆ ಥರನೂ ಇದೆ. ಹಂಗಾಗಿ ನಾವು ಕಸ್ಟಮರ್ ಹತ್ರ ನಾವು ಮಾತು ಕೇಳ್ಬೇಕು. ಹಂಗಾಗಿ ಕಾರ್ಡ್ ಟ್ರಾನ್ಸಾಕ್ಷನ್ ಬೆಸ್ಟ್ ಅಂತ ಬಿಟ್ಟು ಇದು ಮಾಡಿದೆ, ಅದು ಈ ಕಾರ್ಡ್ ಈ ತರ ಪ್ರಾಬ್ಲಮ್ ಬರ್ತಾ ಇದೆ. 17,000 ರೂಪಾಯಿ ಕತೆ ಹೇಳಿ, ನೀವು ಆಗ್ಲೇ ಹೇಳಿದ್ರಲ್ಲ ನನಗೆ, ಹೇಳ್ತಿದ್ರಿ ತುಂಬಾ ಚೆನ್ನಾಗಿದೆ. 17,000 ರೂಪಾಯಿ ಯಾರೋ 3 ಸರಿ ಸ್ವೈಪ್ ಮಾಡಿದಾರೆ ಆ ಕಸ್ಟಮರ್ದು. ಅದೇ 17,500 ಚಿಲ್ಲರೆ ಕಾರ್ಡ್ ಗಾಡಿಗೆ ಡೀಸೆಲ್ ಹಾಕ್ಸಿದ್ದಾರೆ, ಆ ಸ್ವೈಪ್ ಮಾಡಿದ್ರೆ ಸರ್ ಡಿಕ್ಲೈನ್ ಬರ್ತಾ ಇದೆ ಅಂತ ನಾವು ಹೇಳಿದ್ವಿ. ಇಲ್ಲ ಇದೆ ರೀ ಅಮೌಂಟ್ ಇದೆ ಸ್ವೈಪ್ ಮಾಡ್ರಿ ಅಂದ್ರು. ಮತ್ತೆ ಮಾಡಿದ್ವಿ ನಾವು, ಬೇಡ ಅಂತ ಕೇಳಿ ಮತ್ತೆ ಮಾಡಿದ್ವಿ, ಮತ್ತೆ ಡಿಕ್ಲೈನ್ ಅಂತ ಬಂತು. ಮತ್ತೆ ಆಮೇಲೆ ಮತ್ತೆ ಮಾಡಿದ್ರು, ಮತ್ತೆ ಅವರೇ ಮಾಡಿಸಿದ್ರು, ಮತ್ತೆ 3 ಸರಿ ಸ್ವೈಪ್ ಆಯ್ತು. ಆಮೇಲೆ ಅವ್ರು ಸೀದಾ ಹೋಗಿದ್ರು, ಕ್ಯಾಶ್ ಕೊಟ್ಟರು ಹೋದ್ರು. ಆಮೇಲೆ ಅವ್ರು ಮತ್ತೆ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ, ನೋಡಿ ದುಡ್ಡು ಕಟ್ ಆಗಿದೆ ಅಂತ. ಅವ್ರು ಪರಿಚಯ ಇದ್ರೆ ಅವ್ರು ಸುಮ್ಮನೆ ಇಲ್ದಿರಿ ಬೇರೆ 71,000 3 ಸರಿ 17,000 ಕಟ್ ಆಗುತ್ತೆ ಅಂದ್ರೆ ಯು ಕ್ಯಾನ್ ಇಮ್ಯಾಜಿನ್. ಅವ್ರು ಸ್ಟೇಟ್ಮೆಂಟ್ ತಂದಿದ್ದಾರೆ, ಅದು ರೀಫಂಡ್ ಮಾಡೋಕೆ ನಮ್ಮ ಹತ್ರ ಏನಿರಲ್ಲ. ಬ್ಯಾಂಕ್ ಅವ್ರ ಆನ್ಲೈನ್ ಟ್ರಾನ್ಸಾಕ್ಷನ್ ನಮ್ಮಲ್ಲಿ ಕ್ರೆಡಿಟ್ ಇಲ್ಲ, ನಾವು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಅವ್ರು ಸುಮ್ಮನೆ ಹೋಗಿದ್ದು. ಇದಕ್ಕೆ ಮುಖ್ಯವಾಗಿ ನಮ್ಮಲ್ಲಿ ಕನೆಕ್ಟಿವಿಟಿ ಪ್ರಾಬ್ಲಮ್. ನಮ್ಮ ದೇಶದಲ್ಲಿ ನಿಮ್ಗೆ ಗೊತ್ತಿದೆ, ಬೆಂಗಳೂರು ಅಂತ ಜಾಗದಲ್ಲಿ ಎಲ್ಲ ಬಿಡಿ, ನಾನು ಯಶವಂತಪುರದಲ್ಲಿ ಇದ್ದೀನಿ, ಯಶವಂತಪುರದಲ್ಲಿ ಮತ್ತಿಕೆರೆಯಲ್ಲಿ ಮತ್ತಿಕೆರೆಯಲ್ಲಿ ನಾನು ಆನ್ಲೈನ್ ಬಿಸ್ನೆಸ್ ಮಾಡುವಾಗ ಮಾಡ್ಬೇಕಂತಿದ್ರೆ 5 ದಿವಸದಿಂದ BSNL ಕನೆಕ್ಷನ್ ಇಲ್ಲ. ನಾನು ಫೋನ್ ಮಾಡಿ ನೋಡಿ ನಮ್ಗೆ ಏನು ಮಾಡಕ್ಕಾಗ್ತಿಲ್ಲ, 6 ದಿವಸ ಬಂದು ಇದೇನಾಗುತ್ತೆ. ಎಲ್ಲ ಬ್ಯಾಂಕಲ್ಲಿ ಕೂಡ ಎಲ್ಲ ಬ್ಯಾಂಕಲ್ಲಿ ಈಗ 2 ತರ ಕನೆಕ್ಷನ್ಸ್ ಮಾಡಿದ್ದಾರೆ. ಒಂದು BSNL, ಇನ್ನೊಂದು ಆಲ್ಟರ್ನೇಟಿವ್ ಕನೆಕ್ಷನ್ ಇದೆ. ಬಟ್ ಸ್ಟಿಲ್ ಆ ಕನೆಕ್ಷನ್ ಫೇಲ್ಯೂರ್ ಆಗುತ್ತೆ ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ. ನಿಮ್ಮ ಮಾತನ್ನ ಅವ್ರ ಮಾತನ್ನ ಟೆಕ್ನಿಕಲ್ ಆಗಿ ನಾನು ಅರ್ಥ ಮಾಡ್ಕೊಳ್ಬಲ್ಲೆ, ಆದ್ರೆ ಜನ ಕೇಳ್ತಿರೋದು ಅದು ನನ್ನ ಪ್ರಾಬ್ಲಮ್ ಅಲ್ಲ. ದಿಸ್ ಇಸ್ ನಾಟ್ ಮೈ ಪ್ರಾಬ್ಲಮ್. ನೀವು ತಂದಿದ್ದೀರಿ ಡಿಮಾನಿಟೈಸೇಷನ್, ಆ ಡಿಮಾನಿಟೈಸೇಷನ್ ಸುಸೂತ್ರವಾಗಿ ನಡೆಸುವಂತಹ ಜವಾಬ್ದಾರಿ ನಿಮ್ಮದು. ನೀವು ಪ್ರಾಮಿಸ್ ಮಾಡಿದ್ದೀರಿ, ಹಂಗಾಗಿ ನೀವು ನಮ್ ಸಪೋರ್ಟ್ ಬಯಸಿದ್ದೀರಿ. ನನಗ್ ತೊಂದರೆ ಆಗ್ತಿದ್ರೆ ವೈ ಶುಡ್ ಐ, ನಾನು ವಾಪಸ್ ನಿಮ್ಗೆ ಯಾಕೆ ಕೇಳಬೇಕು ಅನ್ನೋದು ಕ್ವಶನ್. ನನ್ ಕೆಲಸ ಬಿಟ್ಬಿಟ್ಟು ನಾನು 3 ಬ್ಯಾಂಕು, 3 ಪೆಟ್ರೋಲ್ ಬಂಕ್, 3 ಕಡೆ ಹೋಟೆಲ್, ನಾನು ಹೋಗಿದ್ ಕಡೆನೆ ಮತ್ತೋಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳಂಗಿದ್ರೆ ಯಾಕೆ ಮಾಡಬೇಕು? ಅದರಿಂದ ಕಪ್ಪು ಹಣವನ್ನು ನಿಯಂತ್ರಣ ಮಾಡೋದಕ್ಕೆ ಒಂದು ರೀತಿಯಲ್ಲಿ ಜನ ಅಂತೀರ, ಆದ್ರೆ ಅದಕ್ಕೆ ಬೇಕಾದ ಮೂಲ ಸವಲತ್ತುಗಳನ್ನು ನಾವು ಡೆವಲಪ್ ಮಾಡಿದೆ. ಈಗ ಇದು ನೋಡಿ ಕಟ್ ಆಗ್ತಿರೋದು ಜನಸಾಮಾನ್ಯರು ಬ್ಯಾಂಕ್ ಮೇಲೆ ಅಪವಾದ ಮಾಡ್ತಾರೆ. ಬ್ಯಾಂಕ್ ಅವರು ತಪ್ಪದಿಲ್ಲ, ಆದ್ರೆ ಅದಕ್ಕಿಂತ ಮೊದಲೇ ಸರಿಯಾಗಿ ನಿರ್ದೇಶನ ಕೊಟ್ಟು ಎಲ್ಲ ಪಾಯಿಂಟ್ ಆಫ್ ಸೇಲ್ಸ್ ಅಲ್ಲಿ ನೀವು ಹೇಳಿದಾಗ ಸ್ವೈಪಿಂಗ್ ಮಿಷನ್ಗಳಲ್ಲಿ ಅದು ಇಷ್ಟೇ ಚಾರ್ಜ್ ಮಾಡಬೇಕು ಅಂತ ಮೊದಲು ಬಿದ್ದಿದೆ, ಜನಕ್ಕೂ ತೊಂದರೆ ಆಗ್ತಿರ್ಲಿಲ್ಲ. ನಮ್ಮ ಚರ್ಚೆ ಮುಂದಿನ ಭಾಗ, ಇನ್ನೊಂದು ಬಿಸಿ ಚರ್ಚೆ ನಿಮ್ಮಲ್ಲಿ ಅಷ್ಟೇ ಇಲ್ಲ, ಸ್ಟುಡಿಯೋಲ್ ಕೂತು ನಾವು ಅಷ್ಟು ಜನ ಬ್ರೇಕ್ ಅಲ್ಲಿ ಮಾತಾಡ್ತಿರೋದು ಇದೇ ಪ್ರಶ್ನೆ, ಹೆಂಗ್ ಜನ ಇದಕ್ಕೆ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ. ಮತ್ತೆ ಕಾಲ್ ಲೈನ್ ಓಪನ್ ಮಾಡಿದೀನಿ ಸರ್, 2-3 ಕಾಲ್ ತಗೊಂಬೋಣ. ಕೋಲಾರದಿಂದ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬೆಂಗಳೂರಿಂದ ಸೋಮಶೇಖರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಏನ್ ಪ್ರಾಬ್ಲಮ್ ಆಯ್ತು ಇತ್ತೀಚೆಗೆ? ಸರ್ ಇತ್ತೀಚೆಗೆ ಅಂತ ಇಲ್ಲ, ನಮ್ಗೆ ಮೊದ್ಲಿಂದನೂ ನಾನು ಪೆಟ್ರೋಲ್ ಬಂಕ್ ಅಲ್ಲಿ ಕಾರ್ಡ್ ಉಚ್ತಾ ಇದ್ದೀನಿ. ಓಕೆ. ಸೊ ಎನಿ ಟೈಮ್ ಕಾರ್ಡ್ ನಾನು ಸ್ವೈಪ್ ಮಾಡಿದಾಗೆಲ್ಲ 11 ರೂಪೀಸ್ 35 ಪೈಸಾ 41 ಪೈಸಾ ಈ ತರ ಕಟ್ ಆಗ್ತಾನೆ ಇದೆ ಎಕ್ಸ್ಟ್ರಾ ಎನಿ ಟೈಮ್. ಅದು ಸುಮಾರು 2.5 years ಇಂದನೂ ಅದು ಅಲ್ಲ ಅವಾಗ ಯೂಸ್ ಮಾಡ್ತೀನಿ. ಬ್ಯಾಂಕ್ ಅಲ್ಲಿ ಕೇಳಿದ್ಕೆ ನನಗೇನ್ ಹೇಳ್ತಿದ್ದಾರೆ ಅವರು ಅಂದ್ರೆ, ಸೊ ಅವ್ರು ಹೇಳೋದು ನೀವು ನಿಮ್ದು ICICI ಬ್ಯಾಂಕ್ ಕಾರ್ಡ್ ಇರೋದಲ್ವಾ, ಸೊ ICICI ಬ್ಯಾಂಕ್ ಅಲ್ಲೇ ನೀವು ಸ್ವೈಪಿಂಗ್ ಮಿಷನ್ ಮಾಡಿದ್ರೆ ನಿಮಗೆ ಚಾರ್ಜಸ್ ಆಗಲ್ಲ ಅಂತ ಒಂದು ಮಧ್ಯತೆ ಹೇಳ್ತಿದ್ದಾರೆ ಅವರು. ಸೊ ಜನ ಈಗ ಹೆಂಗೆ ಅಂದ್ರೆ ಯಾವ ಕಾರ್ಡು ಮತ್ತು ಯಾವ ಮಷೀನ್ ಅಲ್ಲಿ ಇದೆ EDC ಮಷೀನ್ ಅದನ್ನ ಚೆಕ್ ಮಾಡಿ ಆ ಕಾರ್ಡೇ ಕೊಡ್ಬೇಕು ಅಂತ ಅವ್ರ ಲೆಕ್ಕ. ಹೌದು, ಇದು ದೂರವಾಣಿ ಸಂಪರ್ಕದಲ್ಲಿ ಮತ್ತೊಂದು ಕಾಲ್ ತಗೊಂಬೋಣ. ಸುನೀಲ್ ಅಂತ ನಮ್ ಜೊತೆ ಇದ್ದಾರೆ. ಸುನೀಲ್ ಹಾಸನಿಂದ. ಸುನೀಲ್ ನಮಸ್ಕಾರ. ಸುನೀಲ್ ಇಲ್ಲ, ನಿಮ್ ಧ್ವನಿ ನಂಗೆ ಕ್ಲಾರಿಟಿ ಇಲ್ಲ, ಐ ಆಮ್ ಸೋ ಸಾರಿ. ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ದೊಡ್ಡಬಳ್ಳಾಪುರದಿಂದ ದಿನೇಶ್ ನಮಸ್ಕಾರ. ಹೌದು ನಮಸ್ಕಾರ, ಹೇಳಿ ಸರ್. ಹೇಳಿ ದಿನೇಶ್, ಕಾರ್ಡ್ ಯೂಸ್ ಮಾಡಕ್ ಹೋಗಿ ಪ್ರಾಬ್ಲಮ್ ಆಯ್ತಾ ಏನಾದ್ರು?
ಸರ್ ನಾನು ಇದುವರೆಗೂ ಸುಮಾರು 10 ವರ್ಷದಿಂದ ವ್ಯವಹಾರ ಎಲ್ಲ ಮಾಡ್ತಿದ್ದೀನಿ. ಈಗ ಯಾವುದೇ ರೀತಿಯ ಕಾರ್ಡ್ ಉಪಯೋಗಿಸಿಲ್ಲ. ಆ ಕಾರ್ಡ್ ಉಪಯೋಗಿಸೋದ್ ಬವಣೆ ನೋಡಿದ್ರೆ ನಮ್ಗೆ ದಿಗ್ಲಾಗುತ್ತೆ. ದಿವಸ 4 ಜನ ಬ್ಯಾಂಕ್ ನಲ್ಲಿ ಮೊದ್ಲೇನೆ ಇವತ್ತೇನಿದೆ ಪರಿಸ್ಥಿತಿ, ಈ ಪರಿಸ್ಥಿತಿ ಮುಂಚೆನೆ ಕಾರ್ಡ್ ನಲ್ಲಿ ಮೊದ್ಲು 2,000 3,000 2 ಸಲ 3 ಸಲ ಡ್ರಾಪ್ ಆಗೋದು. ಅವ್ರು ಬಂದು ಬ್ಯಾಂಕ್ ಮ್ಯಾನೇಜರ್ ಹತ್ರ ನಮ್ದು 2,000 ಹೋಗಿದೆ 3,000 ಹೋಗಿದೆ ಅಂತ ತಿರ್ಗಿ ಕ್ಲಾರಿಫಿಕೇಶನ್ 3 ದಿವಸ ಬರ್ಬೇಕು 4 ದಿವಸ ಬರ್ಬೇಕು. ಪದೇ ಪದೇ ಬ್ಯಾಂಕ್ ಮ್ಯಾನೇಜರ್ಗೂ ಕ್ಲಾಶ್ ಆಗ್ತಾನೆ ಇತ್ತು. ಫಸ್ಟ್ ಸರ್ವರ್ಗಳಿಲ್ಲ, ಬೇರೆಯವ್ರ ಬವಣೆ ನೋಡಿ ನೀವು ಉಪಯೋಗಿಸಲೇಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀರಿ. ನಾನ್ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ನನ್ಗೆ ಹೇಳಿದ್ರು ಕಾರ್ಡ್ ತಗೊಳ್ರಿ ಅಂತ. ಅವ್ರು ನೋಡ್ತಿರೋ ಬವಣೆ ನೋಡೋದ್ರಿಂದ ಕಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ನಮ್ ಜೊತೆ ಮಾತಾಡಿದ್ದಕ್ಕೆ. ಇದೀಗ ನವೀನ್ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನವೀನ್ ನಮಸ್ಕಾರ. ನವೀನ್ ಸರ್ ಏನಿಲ್ಲ, ಈ ಕಾರ್ಡ್ ಅಲ್ಲಿ ಏನ್ ಸರ್ ಸುಮ್ಮನೆ ಚಾರ್ಜಸ್ ಮಾಡ್ತಾವ್ರೆ, ಪೆಟ್ರೋಲ್ ಚಾರ್ಜಸ್ ಅದು ಇದು ಅಂತ ಕಾರ್ಡ್. ಅದೇ ಪ್ರಶ್ನೆ ಮಾಡ್ತಿದೀವಿ ನಾವು. ನಿಮಗೂ ಏನಾದ್ರು ಪ್ರಾಬ್ಲಮ್ ಆಯ್ತಾ? ಅದೇನೋ ವಾಪಸ್ ಮಾಡ್ತಾರ ಸರ್ ಅದೆಲ್ಲ ಚಾರ್ಜಸ್? ನಮ್ಗೆ ಸಿಕ್ಕಾಪಟ್ಟೆ. ನಿಮ್ಗೆ ಏನಾದ್ರು ಕಟ್ ಆಯ್ತಾ? ಕಟ್ ಆಗಿದೆ ಸರ್. ಬ್ಯಾಂಕ್ ಹೋಗಿ ಕೇಳಿದ್ರ ಪೆಟ್ರೋಲ್ ಬಂಕ್ ಅಲ್ಲಿ ಕೇಳಿದ್ರ? ಇನ್ನು ಪೆಟ್ರೋಲ್ ಬಂಕ್ ಅಲ್ಲಿ ನಮ್ಗೆ ಇದಾಗ್ತಾರ, ಬ್ಯಾಂಕ್ ಅಲ್ಲಿ ಕೇಳಿದ್ರೆ ಇದ್ ಮಾಡ್ತಾರ ಅವರು, ರೀಫಂಡ್ ಮಾಡ್ತಾರ ಅದನ್ನೆಲ್ಲ. ಅಲ್ಲಲ್ಲ, ಹಂಗ ಹಾಕ್ಲೇಬಾರ್ದು, ಹಂಗ್ ನೋಡಕ್ ಹೋದ್ರೆ ಅದಕ್ಕೆ ಕೇಳ್ತಿರೋದು. ಹೌದಾ ಸರ್? ನಿಮ್ಗೆ ರಿಫಂಡ್ ಆಗ್ಬೇಕು. ನಿಮ್ಗೆ ಡೆಬಿಟ್ ಕಾರ್ಡ್ ಅಲ್ಲಿ ಮಾಡಿದ್ರೆ ಕ್ರೆಡಿಟ್ ಕಾರ್ಡ್ ಎಲ್ಲ ಯೂಸ್ ಮಾಡಲ್ಲ, ಡೆಬಿಟ್ ಕಾರ್ಡ್ ಮಾತ್ರನೇ. ಡೆಬಿಟ್ ಕಾರ್ಡ್ 2,000 ರೂಪಾಯಿ ಒಳಗಡೆ ನೀವೇನಾದ್ರೂ ಸ್ವೈಪ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯ ಸರ್ಚಾರ್ಜ್ ಅಂದ್ರೆ ಮೇಲ್ ತೆರಿಗೆಯನ್ನ ಹಾಕುವ ಹಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ರಂಗನಾಥ್ ಅಂತ ತುರುವೇಕೆರೆಯಿಂದ ಫೋನ್ ಮಾಡಿದ್ದಾರೆ. ರಂಗನಾಥ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ರಂಗನಾಥ್, ಏನ್ ಪ್ರಾಬ್ಲಮ್ ಆಯ್ತು? ಡೆಬಿಟ್ ಕಾರ್ಡ್ ಇಂದ ಕಟ್ಟಾಯ್ತು ನಿಮ್ ಕಾಲ್. ಒಂದೊಂದು ಇನ್ಸ್ಟೆನ್ಸ್ ಗಳು ತಗೊಳಕ್ ಶುರು ಮಾಡಿದ್ರೆ ಕರ್ನಾಟಕದಾದ್ಯಂತ ಎಲ್ರಿಗೂ ಪ್ರಾಬ್ಲಮ್ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಪ್ಲೀಸ್ ಮಾದೇವ್ ಸರ್. ಈಗ ಅವ್ರು ಹೇಳೋದು ಏನಂತಂದ್ರೆ ಈ ಸರ್ವರ್ ಡೌನು ಅಂತ ಹೇಳಿದ್ರು. ಈಗ ಸರ್ವರ್ ಡೌನ್ ನನ್ನ ಹಣೆ ಬರ, ನನ್ನ ತಪ್ಪಲ್ಲ ಅದು. ಆಮೇಲೆ ಕಾರ್ಡ್ ಕೊಟ್ಟಾಗ ಇನ್ನೊಂದು ಕಡೆ ಹೋಗಿ ಆ ಹೆಡ್ ಆಫೀಸ್ಗೆ ಹೋಗಿ ಯಾವ ಬ್ಯಾಂಕಲ್ಲಿ ನಾವು ಪೆಟ್ರೋಲ್ ಹಾಕ್ಸ್ಕೋತೀವೋ ಆ ಬಂಕು ಸ್ಲಿಪ್ ತೊಗೊಂಬಂದು ಬ್ಯಾಂಕಿಗೆ ಕೊಟ್ಟರೆ ಇವ್ರು ಮತ್ತೆ ಆ ಯಾವ ಮಿಷಿನಿಂದ ತೊಗೊಂಡಿದೆ ಅಂಥೇಳಿ ಆ ಬ್ಯಾಂಕ್ ಹೋಗಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಾಗ ಆಮೇಲೆ ರಿಯಂಬರ್ಸ್ ಮಾಡಿಸ್ತಾರಂತೆ. ಸೊ ಇಲ್ಲಿ ತನಕ ಅಂದರೆ ಈಗ ನಾನು ಪ್ರತಿ ಸಾರಿ ಎಲ್ಲಿ ಪೆಟ್ರೋಲ್ ಬಂಕ್ ಹಾಕ್ತೀನೋ ಆ ಸ್ಲಿಪ್ಗಳ ತೊಗೊಂಬಂದು ಪ್ರತಿ ಸಾರಿ ಲೆಟರ್ 200 ರೂಪಾಯಿ ಲೆಟರ್ ಬರೀಬೇಕು ನಾನು. ಯಾರಾದ್ರೂ ಬೇರೆ ಕಡೆ ಓಡಾಡೋರು ಎಲ್ಲ ಮಂಗಳೂರಲ್ಲಿ ಪೆಟ್ರೋಲ್ ಹಾಕ್ಸ್ಬಿಟ್ಟು ಬೆಂಗಳೂರಿಗೆ ವಾಪಸ್ ಬಂದ್ರೆ ಅಲ್ಲೇನಾದ್ರು ಪ್ರಾಬ್ಲಮ್ ಆಗ್ಬಿಟ್ರೆ ವಾಪಸ್ ಹೋಗಿ ಆ ಥರದ್ದು ಸಾಲ್ವ್ ಮಾಡೋಕ್ಕಿಂತ ಸುಮ್ಮನಿದ್ ಬಿಡೋದೇ ಬಹಳ ಬೆಸ್ಟ್ ಅನ್ಸುತ್ತೆ. ಆ ಸ್ಲಿಪ್ ತಗೊಂಡು ನಮ್ಮ ಬ್ಯಾಂಕ್ ಕೊಟ್ರೆ ಇವ್ರು ತಗೊಂಡು ಹೋಗಿ ಆ ಬ್ಯಾಂಕ್ ಯಾವ್ದಂತ ಹುಡುಕಿ ತಗೊಂಡ್ಬಿಡ್ತೀನಿ. ಬೆಂಗಳೂರಿಂದ ಬಾಲು ನಮಸ್ಕಾರ. ಬಾಲು ಸರ್ ಹೇಳಿ ಸರ್. ಮಿಸ್ಟರ್ ಬಾಲು ಹೇಳಿ, ಡೆಬಿಟ್ ಕಾರ್ಡ್ ಯೂಸ್ ಮಾಡಕ್ ಹೋಗಿ ಏನಾದ್ರು ಪ್ರಾಬ್ಲಮ್ ಆಯ್ತಾ ನಿಮಗೆ? ಎಕ್ಸ್ಟ್ರಾ ಅಮೌಂಟ್ ಕಟ್ ಆಯ್ತಾ? ಸರ್ ನಾನು ಕಮ್ಮಿ 1 ಇಯರ್ ಇಂದ ಡೆಬಿಟ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಸಾರಿ, ಹಲೋ ಹೇಳಿ. ಕಮ್ಮಿ 1 ಇಯರ್ ಇಂದ ಡೆಬಿಟ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಕರೆಕ್ಟ್. ನಾನು ಯೂಸ್ ಮಾಡಿದಾಗೆಲ್ಲ ಮಾಮೂಲಿ ನಾವು ಕ್ಯಾಬ್ ಡ್ರೈವರ್ ಮಾತಾಡೋದು. ಓಕೆ. ನಾನು ಆಲ್ಮೋಸ್ಟ್ ಎಲ್ಲಾದ್ರಲ್ಲೂ ನಾನು ಯೂಸ್ ಮಾಡೋ ಕಾರ್ಡೇ. ಕಾರ್ಡ್ ಮಾಡಿದ್ರೆ ಮಾಮೂಲಿ 200 ರೂಪೀಸ್ ಇದ್ ಮಾಡಿದಾಗಲೂ 70 ರೂಪೀಸ್ ಕಟ್ ಆಗುತ್ತೆ. ಪೆಟ್ರೋಲ್ ಬಂಕ್ ಅಲ್ಲಿ ಹೋದ್ರು ನಾನು ಮಾಮೂಲಿ ಡೀಸೆಲ್ ಹಾಕ್ಸಿದಾಗಲೂ ನನ್ನ ಮತ್ತೆ ಇದು ಅಮೌಂಟ್ ಕಟ್ ಆಗುತ್ತೆ. ಬ್ಯಾಂಕ್ ಹೋಗಿ ಕೇಳಿದ್ರಾ? ಬ್ಯಾಂಕ್ ಹೋಗಿ ಕೇಳಿದ್ರೆ ಅವರು ಲೆಟರ್ ಬರ್ಕೊಡಿ, ಮಾಮೂಲಿ ನೀವು ಯಾವ್ದು ನಿಮ್ದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ನಮ್ದು ಅಕೌಂಟ್ ಇರೋದು. ಲೆಟರ್ ಬರ್ಕೊಟ್ರಾ? ಇಲ್ಲ, ಅವ್ರು ಕೇಳಿದ್ರೆ ನೀವು ಇದು ಸ್ಟೇಟ್ ಬ್ಯಾಂಕ್ ಯಾವ್ದು ಇದಿರ್ತದೆ ಅದ್ರಲ್ಲಿ ಹೋಗಿ ಮಾತ್ರ ನೀವು ಇದ್ ಮಾಡಿ ಕೇಳಿ ಅಂತ ಹೇಳ್ತಾರೆ. ನಂಗೆ ಗೊತ್ತಿಲ್ಲ ಸರ್, ನಾನು ಈ ಬ್ಯಾಂಕಲ್ಲಿ ಇದ್ದಾರೆ, ಆಮೇಲೆ ಉತ್ತರ ಕೊಡಿಸ್ತೀನಿ. ಇಸ್ ಇಟ್ ಮ್ಯಾಂಡೇಟರಿ ಲೆಟರ್ ಬರೆದು ಕೊಟ್ಟು ಅದು ಮಾಡ್ಲೇಬೇಕಾ ಅಂತ ನಾನು ಕೇಳಲೇಬೇಕು. ಬಟ್ ಆದ್ರೆ ಶ್ರೀನಿವಾಸ್ ಅವರು ಆಗ್ಲೇ SBI ಚೀಫ್ ಮ್ಯಾನೇಜರ್ ಮಾತಾಡ್ತಿರ್ಬೇಕಾರೆ ಹಂಗ್ ಮಾಡೋ ಹಾಗೆ ಇಲ್ಲ, ಅದು ಹೋಗಬಾರ್ದು ಅಂತ ಕೂಡ ಹೇಳಿದ್ರು. ಲಾಸ್ಟ್ ಕಾಲರ್ ಮೈಸೂರು ಭಾಗದಿಂದ ಲೋಕೇಶ್ ನಮಸ್ಕಾರ. ಲೋಕೇಶ್ ಸರ್ ನಮಸ್ಕಾರ ಸರ್. ಮೈಸೂರಿಂದ ಹೇಳಿ ಲೋಕೇಶ್. ಸರ್ ನಾನು ಪೆಟ್ರೋಲ್ ಬಂಕ್ ಇಂದ ಪೆಟ್ರೋಲ್ ಹಾಕ್ಸಿದೀನಿ, ಬಟ್ ಯಾವುದೇ ರೀತಿ ನನ್ನ ಹತ್ರ ಚಾರ್ಜಸ್ ಕಟ್ ಆಗಿಲ್ಲ. ಕರ್ನಾಟಕ ಬ್ಯಾಂಕ್ ಫ್ಯಾಂಟಾಸ್ಟಿಕ್, ಗುಡ್. ಹೌದು. ಮತ್ತೆ ನೆಕ್ಸ್ಟ್ ಎಲ್ಲಾ ಬ್ಯಾಂಕ್ ಅಲ್ಲೂ ತುಂಬಾ ಡಿಮ್ಯಾಂಡ್ ಇದೆ ಕ್ರೆಡಿಟ್ ಕಾರ್ಡ್ ಮಿಷನ್ಸ್, ಅಂದ್ರೆ POS ಮಿಷನ್ಸ್. ಸ್ವಲ್ಪ ಆದಷ್ಟು ಜಲ್ದಿ ಸಿಗುವಾಗ ಮಾಡಿದ್ರೆ ಒಳ್ಳೇದು ಸರ್. ಕಟ್ಟಾಗಿ ರಿವರ್ಸಲ್ ಆಯ್ತಾ ಅಥವಾ ಕಟ್ಟೆ ಆಗಿಲ್ವಾ? ಇಲ್ಲ, ಕಟ್ಟೆ ಆಗಿಲ್ಲ ಸರ್, ಏನೂ ಆಗಿಲ್ಲ. ಸ್ಟೇಟ್ಮೆಂಟ್ ಬೇಕಾದ್ರೆ ನಾನು ಕೊಡ್ತೀನಿ, ಮೇಲ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ವಿ ಬಿಲೀವ್ ಇನ್ ಯು. ಗುಡ್. ಆ ತರದ ಗ್ರಾಹಕರು ಇದ್ದಾರೆ, ನಮ್ಗೆ ಗೊತ್ತಾಗಬೇಕು, ಜನಕ್ಕೂ ಗೊತ್ತಾಗಬೇಕು. ಯಾರಿಗೋ ಚೆನ್ನಾಗಿ ವರ್ಕ್ ಆಗ್ತಿದೆ, ಇನ್ಯಾರಿಗೋ ಚೆನ್ನಾಗಿ ವರ್ಕ್ ಆಗ್ತಿಲ್ಲ. ಯು ಮೆನ್ಷನ್ ಕರ್ನಾಟಕ ಬ್ಯಾಂಕ್ ಅಂತ. ಲೋಕೇಶ್, ನೀವು ಕರ್ನಾಟಕ ಬ್ಯಾಂಕ್ ಅಂತಂದ್ರೆ ಹೇಳ್ತಿದ್ದೀನಿ ನಾನು, ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸ್ಟುಡಿಯೋಲ್ ಕೂತಿರೋ ಮಹಾದೇವ್ ನಾಯ್ಡು ಅವರಿಗೆ ಅದೇ ಕರ್ನಾಟಕ ಬ್ಯಾಂಕ್ ಸ್ಲಿಪ್ ತಗೊಂಡ್ಬಂದು ಕೂತಿದ್ದಾರೆ ಅವರು. ಕೊಡಿ ನಮ್ಮ ಕೇಳಿ. ಇದು ಕರ್ನಾಟಕ ಬ್ಯಾಂಕ್ ಕೊಟ್ಟಿರುವಂತಹ ಸ್ಲಿಪ್. ಅವ್ರಿಗೆ ಡೆಬಿಟ್ ಕಾರ್ಡ್ ಅಲ್ಲಿ 66 ರೂಪಾಯಿ ಕಟ್ ಆಗಿರೋದನ್ನ ಅವರೇ ತಂದು ಕೂತಿದ್ದಾರೆ. ಒಂದೇ ಬ್ಯಾಂಕ್, ಮೈಸೂರಿನಲ್ಲಿ ಹಂಗೆ, ಬೆಂಗಳೂರಿನಲ್ಲಿ ಹಂಗೆ. ದಿಸ್ ಇಸ್ ವಾಟ್ ನಮ್ಗೆ ಗೊತ್ತಿಲ್ಲ ಅಂತ. ಇದು ಬ್ಯಾಂಕ್ ಪ್ರಾಬ್ಲಮ್, RBI ಪ್ರಾಬ್ಲಮ್. ಈಗ ನೋಡಿ, ಇದೇ ಮಾತನ್ನ ನಾನು ಬ್ಯಾಂಕ್ನವ್ರಿಗೆ ಹೋಗಿ ಕೇಳಿದೆ.
ರಿಯಂಬರ್ಸ್ಮೆಂಟ್ HDFC ಅಲ್ಲಿ ಆಗಿದೆ, ನಮ್ಗೆ ಯಾಕೆ ಆಗಿಲ್ಲ ಅಂತಂದ್ರೆ ಎಲ್ಲಿ ನೀವು ತಗೋತೀರೋ ಆ ಬಂಕು ಆ ಸ್ಲಿಪ್ ತಗೊಂಬಂದು ಬ್ಯಾಂಕಲ್ಲಿ, ನಮ್ಮ ಬ್ಯಾಂಕಲ್ಲಿ, ನನ್ನ ಹೋಮ್ ಬ್ರಾಂಚಲ್ಲಿ ಕೊಟ್ರೆ ಇವರು ಅದನ್ನ ಯಾವ ಬ್ಯಾಂಕಿಂದ ಆಗಿದೆ, ಯಾವ ಮೆಷಿನ್ ಇಂದ ಆಗಿದೆ ಅಂದ್ಬಿಟ್ಟು ಲೆಟರ್ ಬರೀತಾರಂತೆ. ಆ ಲೆಟರ್ ಮುಖಾಂತರ ನಂಗೆ ರಿಯಂಬರ್ಸ್ಮೆಂಟ್ ಆಗತ್ತೆ. ಅವರು ಮಾತಾಡಿದ ನನಗೆ ಬಹಳ ಸಂತೋಷ ಆಯ್ತು. ಯಾಕಂದ್ರೆ ಇದು ಯಾವುದೇ ಬ್ಯಾಂಕ್ ಅಲ್ಲಿ ಮಾಡಬಾರದು, ಮಾಡೋದಿಲ್ಲ. ಆದ್ರೆ ಆ ಮೆಷಿನ್ ಇದೆಯಲ್ಲ, EDC ಮೆಷಿನ್ ಇದೆಯಲ್ಲ, ಆ ಮೆಷಿನ್ ಯಾವ ಬ್ಯಾಂಕ್ ಅದರದ್ದು ಭಾರಿ ಮುಖ್ಯ ಆಗುತ್ತೆ. ನೀವು ಫಸ್ಟ್ ನನಗೆ 2-3 ಸೀನ್ ತೋರಿಸಿ, ಅದರಲ್ಲಿ ಯೂಸ್ ಮಾಡ್ತಾ ವಿಷಯ ನಾನು ಗಮನಿಸ್ತೀನಿ. ನಾನು ಅದು ಬೇರೆ ಬ್ಯಾಂಕ್ ಇದ್ದು, ಆ ಬ್ಯಾಂಕಿಗೆ ಸಂಬಂಧಪಟ್ಟ ಹಾಗೆ ಅವರು ಅದರಲ್ಲಿ ಸೂಕ್ತವಾದ ಮಾರ್ಪಾಡನ್ನು ಅವರು ಮಾಡಿರೋದಿಲ್ಲ. ಸೊ ಇವರು ಹೇಳಿದ್ದು ಕೂಡ ಹಾಗೆ. ಎಲ್ಲಾ ಬ್ಯಾಂಕ್ ಅಲ್ಲಲ್ಲ, ಎಲ್ಲ ಬ್ಯಾಂಕ್ ಇದಿಲ್ಲ, ಎಲ್ಲ ಬ್ಯಾಂಕ್ ಇದಿಲ್ಲ. ಇವರು ಇರೋದ್ರಲ್ಲಿ 1-2-3 ಬ್ಯಾಂಕ್ ಇದಿರುತ್ತೆ. ಅದು ಯಾವ ಬ್ಯಾಂಕ್ ಇದ್ದಂತ ನಾನು ಈ ವೇದಿಕೆಯಲ್ಲಿ ಕುತ್ಕೊಂಡು ಹೆಸರು ಸರಿ ಆಗೋದಿಲ್ಲ. ಬಟ್ ನ್ಯೂ ಜನರೇಷನ್ ಬ್ಯಾಂಕ್ಸ್ ಅಂತ ಮಾತ್ರ ನಾನು ಹೇಳಬಲ್ಲೆ. ಆ ಬ್ಯಾಂಕ್ಗಳು ಹೆಚ್ಚಾಗಿ ಪೆಟ್ರೋಲ್ ಬಂಕ್ಗಳಿಗೆ ವಿತರಣೆ ಮಾಡಿದ್ದು ಅವರೇ ಮೊದಲಿಂದ. ಸೊ ಈಗ ಏನಾಗಿದೆ, ಅವರು ಅದರ ಮಾರ್ಪಾಡು ಮಾಡಿಲ್ಲ. ಅವ್ರಿಗೇನಾಗಿದೆ, ನೀವು ಮತ್ತೊಂದು ಗಮನಿಸಿರ್ಬೋದು, ಈಗ ಹೆಚ್ಚಿನ ಬ್ಯಾಂಕ್ಗಳಲ್ಲಿ ಇದು ನೋಟನ್ನ ಬದಲಾವಣೆ ಮಾಡಿದಾಗ ಸಿಕ್ಕಿ ಹಾಕೊಂಡವರು ಕೂಡ ಈ ಹೊಸ ಜನರೇಷನ್ ಬ್ಯಾಂಕ್ಗಳು ಅದೇ ತರ ಇಲ್ಲಿ ಕಾಮನ್ ಮ್ಯಾನ್ ಪಬ್ಲಿಕ್ ಆಗಿ ನಾನೇನ್ ಕಥೆ ಗೊತ್ತಾ ಸರ್, ಇನ್ಯಾರಿಗೋ ದೊಡ್ಡ ದೊಡ್ಡ ದೇಶದ ಶ್ರೀಮಂತರಿಗೆ ಎಷ್ಟು ಲಕ್ಷಗಟ್ಲೆ, ಸಾವಿರ ಲಕ್ಷಗಟ್ಲೆ ಕೊಟ್ಟುಬಿಟ್ಟು, ಕೋಟಿಗಟ್ಲೆ ಕೊಟ್ಟುಬಿಟ್ಟು ಅದರಿಂದ ಬ್ಯಾಂಕ್ ತಲೆ ಮೇಲೆ ಕೈ ಹೊತ್ತು ಕೂತಂತಹ ಈ ಸಂದರ್ಭದಲ್ಲಿ ಈಗ ವಾಪಸ್ ದುಡ್ಡು ಬರ್ತಿರ್ಬೇಕಾದ್ರೆ ಬ್ಯಾಂಕರ್ಗಳಿಗೆ ಒಂದು ದೊಡ್ಡ ಸ್ಮೈಲ್, ಈಗ ದುಡ್ಡು ಬರ್ತಾ ಇದೆಯಪ್ಪ ಅಂತ. ಆದರೆ ಆ ದುಡ್ಡು ಬರುತ್ತಿರುವುದು ಒಬ್ಬ ಕಾಮನ್ ಮ್ಯಾನ್ ಇಂದ, ನನ್ನ ಡೆಬಿಟ್ ಕಾರ್ಡಿಂದ ಹೋಗ್ತಿರ್ಬೇಕು. ಅದು ನಮ್ಮ ಒಬ್ಬ ಸಾಮಾನ್ಯ ಮನುಷ್ಯ ನಿಂತಿರೋ ನನಗೆ ಅವನ ಬಿಟ್ಬಿಟ್ರು ನನಗೆ ನೋಡಿ ಈಗ ಒಂದು ಎಫೆಕ್ಟ್ ಆಗ್ತಿದೆ. ಯಾರೋ ಒಬ್ಬಂದು 11 ರೂಪಾಯಿ ಅಂದ್ರೆ ಕೋಟಿ ಗಟ್ಟಲೆ ಜನದಿಂದ ಎಷ್ಟು ಕೋಟಿ ಆಯ್ತು ಸರ್, ಅದು ಎಷ್ಟು ಲಕ್ಷ ಕೋಟಿ ಆಯ್ತು ಸರ್. ಎಷ್ಟು ಜನ ಇದ್ದಾರೆ ಸರ್? ಒಂದು ವಿಷಯ, ಈಗ ನೀವು ಮತ್ತೊಂದ್ಸಲ ಅದನ್ನ ನಾವು ಪ್ರಸ್ತಾಪ ಮಾಡಿದ್ವಿ ಆಗ್ಲೇ, ಬರುವಂತ ದುಡ್ಡೆಲ್ಲ ಬ್ಯಾಂಕ್ ಅಲ್ಲಿ ಸಂಗ್ರಹ ಆಗಿದೆ. ಬ್ಯಾಂಕ್ನವರು ಬೇಕಾದಷ್ಟು ದುಡ್ಡು ಟ್ರಾನ್ಸಾಕ್ಷನ್, ಅವರಿಗೆ ಬ್ಯಾಂಕ್ನವರಿಗೆ ಏನ್ ತೊಂದರೆ, ಸಿಕ್ಕಾಪಟ್ಟೆ ಲಾಭದಲ್ಲಿದ್ದಾರೆ ಅನ್ನೋದು ಇದೆಯಲ್ಲ. ಬ್ಯಾಂಕ್ ಇರುವಂತ ದುಡ್ಡು ಒಂದು ಲಯಬಿಲಿಟಿ, ಅದು ಅಸೆಟ್ ಆಗೋದಿಲ್ಲ ನಮ್ಗೆ. ಅದು ನಮ್ಮಲ್ಲಿ ಇದ್ದಷ್ಟು ದಿವಸ ಅದನ್ನ ಹೊರಗೆ ಕೊಟ್ಟರೆ ಮಾತ್ರ ನಮ್ಗೆ ಅನುಕೂಲ ಆಗುತ್ತೆ, ಆಗಲ್ಲ. ಒಂದು. ಎರಡನೇದು, ನಾವು ಈಗ CRR ಅಂತ ನಿಮ್ಗೆ ಆಗ್ಲೇ ಹೇಳಿದೆ, ಆ ನಗದು ಹಣವನ್ನ ಅಲ್ಲಿ ನಾವು ಕ್ಲೋಸ್ ಮಾಡಕ್ ಮುಂಚೆ ಹೇಳಿ ಸರ್, ನನಗೇನಾದ್ರು ಅನ್ಯಾಯ ಆಯ್ತು, ನಾನು ಡೆಬಿಟ್ ಕಾರ್ಡಿಂದ ಎಕ್ಸ್ಟ್ರಾ ದುಡ್ಡು ಹೋಯ್ತು ಅಂದ್ರೆ ನಾನು ಏನ್ ಮಾಡ್ಬೇಕು ಸರ್? ಈಗ ನೀವು ಡೆಬಿಟ್ ಕಾರ್ಡ್ ಈಗ ಇದು ಬಹಳ ಜನ ಕೇಳ್ತಾ ಇರೋದ್ರಿಂದ ಇದನ್ನ ನಾನು ಜನರಿಗೆಲ್ಲ ಗೊತ್ತಾಗ್ಲೇನೋ ಕಾರಣಕ್ಕೋಸ್ಕರ ಹೇಳ್ತೀನಿ. ಡೆಬಿಟ್ ಯಾವುದೇ ಒಂದು ಕಾರ್ಡ್ ಅಲ್ಲಿ ಸ್ವೈಪ್ ಆದಾಗ, ಇಲ್ಲಿ ನಿಮ್ಮ ಪೆಟ್ರೋಲ್ ಬಂಕ್ ಅಲ್ಲಿ ಸ್ವೈಪ್ ಮಾಡಲಿ ಅಥವಾ ನೀವು ATM ಹೋಗೋದಾಗ ಸ್ವೈಪ್ ಮಾಡಲಿ, ಅಲ್ಲಿ ದುಡ್ಡು ಬರದೇ ಇದ್ರೆ ಅಥವಾ ಕಮ್ಮಿ ಬರೆದ್ರೆ ಮತ್ತೊಂದಾದ್ರೆ ನೀವು ಆ ಚೀಟಿಯನ್ನು ತಗೊಂಡೋಗಿ ನಿಮ್ಮ ಸಂಬಂಧಪಟ್ಟ ಬ್ಯಾಂಕಿಗೆ ನೀವು ಅದನ್ನು ಕೊಡಲೇಬೇಕು. ಆ ಬ್ಯಾಂಕಿಂದ ತರಿಸ್ಕೊಳ್ಳೋದು ಜವಾಬ್ದಾರಿ ಅವ್ರದ್ದು. ಆದ್ರೆ ಪೆಟ್ರೋಲ್ ಬಂಕ್ ಅಲ್ಲಿ ಮತ್ತೆ ನೀವು ಅಂಗಡಿಯಲ್ಲಿ ಪರ್ಚೇಸ್ ಮಾಡಿದಾಗ ಆ ದುಡ್ಡನ್ನ ನಿಜವಾಗ್ಲೂ ನೋಡಿದ್ರೆ ಅದಕ್ಕೆ ಚಾರ್ಜಸ್ ಇದ್ರೆ ಅದನ್ನ ಯಾರು ಅಲ್ಲಿ ಮಾಲೀಕರಿದ್ದಾರ ಅವರು ಬೇರೆ ಮಾಡ್ಬೇಕು ವಿನ ಬ್ಯಾಂಕ್ಗಳಲ್ಲ. ಈಗ ಪ್ರತಿ ಸಾರಿನೂ ಪೆಟ್ರೋಲ್ ಹಾಕೊಂಡು ಬ್ಯಾಂಕ್ ಪ್ರತಿ ಸಾರಿ ಹೋಗ್ತಿದ್ರೆ ಅಂದ್ರೆ ನಮ್ಮ ಎಲ್ಲಾ ಕೆಲಸ ಕಾರ್ಯಗಳನ್ನು ಬಿಟ್ಟು ಪೆಟ್ರೋಲ್ ಹಾಕಿದ ತಕ್ಷಣ ಇದು ಒಬ್ಬ ಗ್ರಾಹಕರಾಗಿ ಮಾದೇವ್ ನಾಯ್ಡು ಅವರು ಹೇಳ್ತಿರುವಂತಹ ಮಾತು ತುಂಬಾ ಜನರ ಧ್ವನಿ ಆಗಿರುತ್ತೆ ಅದೊಂದು ಭಾವಿಸ್ತೇನೆ. ಬಹುಶಃ ಈ ದಿನಗಳಲ್ಲಿ ಇದಕ್ಕೆ ಬೇಗ ಅತಿ ಶೀಘ್ರದಲ್ಲೇ ಇದಕ್ಕೊಂದು ಕ್ಲಾರಿಫಿಕೇಶನ್ ಸಿಕ್ಕರೆ ಜನ ಅವಾಗ ಕ್ಯಾಶ್ಲೆಸ್ ಸಪೋರ್ಟ್ ಮಾಡ್ತಾರೆ. ಗೊತ್ತಿಲ್ಲ ಬಟ್ ಹೇಗೆ ಬೆಳವಣಿಗೆ ಆಗುತ್ತೆ ನಾವು ಹೇಳ್ತೀನಿ. ಸರ್ಕಾರ ಇದ್ರ ಜೊತೆ ಕೂಡ ಈ ಕಾರ್ಡ್, ಈಗ ಏನು ವೀಸಾ ಕಾರ್ಡ್ ಮಾಸ್ಟರ್ ಕಾರ್ಡ್ ಇದೆಯಾ, ಅದು ಆಪರೇಟೆಡ್ ಬೈ ಸಮ್ ಅದರ್ ನೇಷನ್. ನಮ್ದೇ ರೂಪೇ ಕಾರ್ಡ್ ಇದೆ, ನಮ್ಮ ರೂಪೇ ಕಾರ್ಡ್ ಅದಕ್ಕೆ ಬಹಳ ಕನಿಷ್ಠ ಇದೆ. ಸರ್ಕಾರ ಅದನ್ನ ಜಾಸ್ತಿ ವಿತರಣೆ ಮಾಡಿ ಹಲವಾರು ಪ್ರೋಸ್ ಅಂಡ್ ಕಾನ್ಸ್ ಇದೆ ಇದಕ್ಕೆ. ಬಹುಶಃ ಇದನ್ನ ಕ್ಲಾರಿಫೈ ಮಾಡ್ಲಿ ಅಂತಾನೆ ನಾವು ಈಗ ಇವತ್ತಿನ ಕಾರ್ಯಕ್ರಮ ಮಾಡಿದ್ದು ಅನ್ಸುತ್ತೆ. ಥ್ಯಾಂಕ್ ಯು ಸೊ ಮಚ್ ನೀವು 3 ಜನ ಜಾಯಿನ್ ಆಗಿದ್ದಕ್ಕೆ. ಇದು ಇವತ್ತಿನ ಮಿರರ್ ಕಾರ್ಯಕ್ರಮ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಬಾಂಬ್ ಸಿಡಿಸ್ತೀನಿ, ನಾನು ಮಾತಾಡಿದ್ರೆ ಭೂಕಂಪ ಆಗತ್ತೆ ಅಂತ ಇದ್ದಂತಹ ಪಾರ್ಲಿಮೆಂಟೇ ನಡಗತ್ತೆ, ದೇಶ ಅಂತೂ ನಡಗಲೇಬೇಕು. ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂತಿದ್ದ ರಾಹುಲ್ ಗಾಂಧಿ ಇವತ್ತು ಬಾಂಬನ್ನು ಅವರ ಪ್ರಕಾರ ಸ್ಫೋಟಿಸಿದರು. ಮೋದಿ ಗುಜರಾತ್ CM ಆಗಿದ್ದಾಗ ಸಹರಾ ಹಾಗೂ ಬಿರ್ಲಾ ಕಂಪನಿಗಳಿಂದ 40.1 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ. 6 ತಿಂಗಳಲ್ಲಿ 9 ಬಾರಿ ಈ ಹಣ ಸಂದಾಯವಾಗಿದೆ ಅಂತ ರಾಹುಲ್ ಸಾರ್ವಜನಿಕ ಸಭೆಯಲ್ಲಿ ಆರೋಪವನ್ನು ಮಾಡಿದರು. ಇನ್ನು RBIನಿಂದ ದಿನಕ್ಕೊಂದು ರೂಲ್ಸ್, ದಿನಕ್ಕೊಂದು ಕಾಯ್ದೆ. ರಿಸರ್ವ್ ಬ್ಯಾಂಕ್ ವಿರುದ್ಧ ಸಿಡಿದೆದ್ರು ಬ್ಯಾಂಕ್ನ ಸಿಬ್ಬಂದಿ. ದೇಶಾದ್ಯಂತ 4 ದಿನ ಪ್ರತಿಭಟನೆಗೆ ಬ್ಯಾಂಕ್ ಸಿಬ್ಬಂದಿ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಡಿಸೆಂಬರ್ 28ರಂದು ಸಂಜೆ ಸಾಂಕೇತಿಕ ಪ್ರತಿಭಟನೆ, ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ.
ಡಿಸೆಂಬರ್ 29ರಂದು ಕಪ್ಪು ಪಟ್ಟಿ ಧರಿಸಿ ಕೆಲಸವನ್ನು ನಿರ್ವಹಿಸೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ.